परमं हवै मङ्गलं परमं हवै मङ्गलम् झेलातासी गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारक चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥದ ಸ್ವಾಧ್ಯಾಯವನ್ನು ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ ಭಾವಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ. ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ಚರ್ಚೆ ಮಾಡಿದ್ದಾರೆ. ಸಾಮಾನ್ಯ ಗುಣಸ್ಥಾನಗಳ ಅಪೇಕ್ಷದಿಂದಲೂ ಹಾಗೂ ವಿಶೇಷ ಮಾರ್ಗಣ ಸ್ಥಾನಗಳಿಂದಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾವು ಈ ಗ್ರಂಥದಲ್ಲಿ ಮಾರ್ಗಣ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ 53 ಭಾವಗಳು ಅನ್ನುವಂಥ ವಿಷಯವನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಲೇಷ ಮಾರ್ಗಣ ಗಳನ್ನು ಸ್ವಲ್ಪ ತಿಳಿದಿದ್ದೇವೆ. ಈ ಲೇಷಗಳಲ್ಲಿ 6 ಲೇಷಗಳನ್ನ ಹೇಳಿದ್ದಾರೆ. ಕೃಷ್ಣಲೇಷ, ನೀಲಲೇಷ, ಕಾಬೋಧಲೇಷ, ಪೀತಲೇಷ, ಪದ್ಮಲೇಷ, ಶುಕ್ಲಲೇಷ. ಇವುಗಳ ಪೈಕಿ ನಾವು ಹಿಂದಿನ ಚರ್ಚೆಯಲ್ಲಿ ಶುಕ್ಲಲೇಷ ಸಾಮಾನ್ಯ ವಿಷಯವನ್ನ ತಿಳಿಯುವಂತ ಪ್ರಯತ್ನ ಮಾಡಿದ್ದೆವು. ಇವಾಗ ಇದರ ವಿಶೇಷತೆ ನೋಡೋದಾದ್ರೆ, ಶುಕ್ಲಲೇಷ ಗುಣಸ್ಥಾನ 1 ರಿಂದ 7 ತನಕ ಹಿಂದೆ ಪೀತ ಪದ್ಮದ ಏನು ಒಂದು ವಿಶೇಷತಾ ಇದೆ ಅದರ ಅನುಸಾರವಾಗಿನೇ ಅದು ಕೂಡ ಬರ್ತದೆ. ಗುಣಸ್ಥಾನ 1 ರಿಂದ ಗುಣಸ್ಥಾನ 7 ತನಕ. ಇನ್ 6 ರಿಂದ ಮುಂದೆ ಕೂಡ ಸಾಮಾನ್ಯ ರೂಪದಿಂದ ಎಲ್ಲಾ ಕಡೆನೂ ಶುಕ್ಲಲೇಷ ಒಂದು ಸಾಮಾನ್ಯ ಇದೆ. ಅದು ಕೂಡ ಸಾಮಾನ್ಯ ಗುಣಸ್ಥಾನಗಳ ಅಪೇಕ್ಷದಿಂದನೇ ವಿಷಯ ಬರ್ತದೆ. ಇನ್ನಿದು ಎಲ್ಲಿ ತನಕ ಇದೆ ಶುಕ್ಲಲೇಷ ಅಂತಂದ್ರೆ, ಗುಣಸ್ಥಾನ 1 ರಿಂದ 13 ತನಕ ಇದೆ. ಅಂದ್ರೆ 1 ರಿಂದ 7 ತನಕ ಪೀತ ಪದ್ಮದಂತೆ, 8 ರಿಂದ 13 ತನಕ ಸಾಮಾನ್ಯ ರೂಪದ ಗುಣಸ್ಥಾನಗಳಲ್ಲಿ ಯಾವ ಚರ್ಚೆಯನ್ನ ಮಾಡಿದ್ದೇವೋ ಆ ರೀತಿ ಬರ್ತದೆ. ಅಂದ್ರೆ 8ರಲ್ಲಿ ಹೇಗೆ, 9ರಲ್ಲಿ ಹೇಗೆ, ಅದು ಆಯಾ ಗುಣಸ್ಥಾನಗಳ ಅಪೇಕ್ಷದಿಂದ ಸಮಾನವಾಗಿದೆ. ಇನ್ನು 13ನೇ ಗುಣಸ್ಥಾನದಲ್ಲಿ ಅರಿಹಂತ ಅವಸ್ಥಾ ಇದೆ. ಅಲ್ಲಿ ಪರಮ ಶುಕ್ಲಲೇಷೆ ಅಂತ ಹೇಳಿದ್ದಾರೆ. ಅದು ಯೋಗ ಮಾತ್ರ ಕಾರಣದಿಂದ ಇದೆ.
14ನೇ ಗುಣಸ್ಥಾನದಲ್ಲಿ ಅರಿಹಂತ ಭಗವಾನರಿಗೆ ಯಾವುದೇ ಲೇಷ ಇರುವುದಿಲ್ಲ, ಶುಕ್ಲ ಲೇಷ ಕೂಡ ಇರುವುದಿಲ್ಲ, ಲೇಷಾತೀತರು ಆಗಿಬಿಡ್ತಾರೆ. ಹಾಗೆ ಈ ಶುಕ್ಲ ಲೇಷದ ವಿಷಯವನ್ನ ತಿಳ್ಕೋಬೇಕು. ಶುಕ್ಲ ಲೇಷದ ಬಗ್ಗೆ ತಿಳಿದಂತಾಗಿದೆ ಅಲ್ಲ? ಮುಂದುವರೆದ್ರೆ ಪೇಜ್ ನಂಬರ್ 74, ಭವ್ಯತ್ವ ಮಾರ್ಗ. ಭವ್ಯ ಇದರ ವಿಶೇಷತೆ. ಭವ್ಯ ಮಾರ್ಗಣೆಯ ಗುಣಸ್ಥಾನಗಳಲ್ಲಿ ಭಾವ ಸಾಮಾನ್ಯ ಗುಣಸ್ಥಾನಗಳ ಭಾವಗಳಲ್ಲಿ 1ನೇ ಗುಣಸ್ಥಾನದಲ್ಲಿ 1 ಅಭವ್ಯತ್ವ ಕಡಿಮೆ ಮಾಡಿದರೆ 33 ಭಾವಗಳು ಇರುತ್ತವೆ. ಉಳಿದ ಗುಣಸ್ಥಾನಗಳಲ್ಲಿ ಸಾಮಾನ್ಯ ಗುಣಸ್ಥಾನದ ಅನುಸಾರವಾಗಿ ಭಾವಗಳು ಇರುತ್ತವೆ. ಔಪಶಮಿಕ 2, ಕ್ಷಾಯಿಕ 9, ಕ್ಷಾಯೋಪಶಮಿಕ 18, ಔದಯಿಕ 21, ಪಾರಿಣಾಮಿಕ 2, ಒಟ್ಟು 52 ಭಾವಗಳು. ಭವ್ಯತ್ವ ಮಾರ್ಗಣ. ಭವ್ಯತ್ವ ಮಾರ್ಗಣದಲ್ಲಿ 2 ಭೇದಗಳನ್ನ ಮಾಡಿದ್ದಾರೆ. ಒಂದು ಭವ್ಯ ಜೀವ ಮಾರ್ಗಣ, ಇನ್ನೊಂದು ಅಭವ್ಯ ಜೀವ ಮಾರ್ಗಣ. ಅದರಲ್ಲಿ ಭವ್ಯ ಜೀವ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ ಗುಣಸ್ಥಾನ 1 ರಲ್ಲಿ ಭವ್ಯ ಜೀವ ಇರ್ತದೆ. ಮತ್ತೆ ಮೇಲಿನ 2ರಿಂದ ಮುಂದಿನ ಏನು ಗುಣಸ್ಥಾನಗಳಿದಾವಲ್ಲ ಅವೆಲ್ಲವನ್ನು ಪ್ರಾಪ್ತ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ನಿಯಮದಿಂದ ಭವ್ಯ ಜೀವನೇ ಆಗಿರ್ಬೇಕು. ಭವ್ಯ ಜೀವ ಅಂತಂದ್ರೆ ಯಾರಲ್ಲಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಇತ್ಯಾದಿ ಭಾವಗಳು ಅಥವಾ ಮೋಕ್ಷವನ್ನು ಹೊಂದುವ ಅರ್ಹತೆ ಯಾರಲ್ಲಿ ಇದೆಯೋ ಅಂತ ಜೀವರನ್ನ ಭವ್ಯ ಜೀವ ಅಂತ ಕರೀತಾರೆ. ಇನ್ನು ಯಾರಲ್ಲಿ ಅರ್ಹತೆಯೇ ಇಲ್ಲವೋ ಅಂಥವರನ್ನ ಅಭವ್ಯ ಜೀವ ಅಂತ ಕರೀತಾರೆ. ಈ ಅರ್ಹತೆ ನಿಸರ್ಗದ ಜನ್ಯತ, ಅಂದ್ರೆ ನಿಸರ್ಗ ಸ್ವಭಾವದಿಂದಲೇ ಹಾಗೆ ಇರುವುದು. ಅದು ಯಾವ ಕರ್ಮದಿಂದಲೂ ಪುರುಷಾರ್ಥದಿಂದ ಅದರ ನಿರ್ಮಾಣ ಆದಂಥದ್ದಲ್ಲ. ಭವ್ಯತ್ವಾಗ್ಲಿ ಅಭವ್ಯಕ್ತವಾಗ್ಲಿ ಅದು ಜೀವದ ಸಹಜವಾದಂಥದ್ದಿದೆ. ಅದನ್ನ ಅವರು ಪ್ರಕಟ ಮಾಡಿಕೊಳ್ಳುವುದು ಬಿಡುವುದು ಅವರ ಸಾಮರ್ಥ್ಯದ ಮೇಲೆ, ಅವರ ಪುರುಷಾರ್ಥದ ಮೇಲೆ ನಿರ್ಧಾರ ಆಗ್ತದೆ. ಹಾಗಾಗಿ ಭವ್ಯ ಜೀವ ಮಾರ್ಗಣದಲ್ಲಿ ಪರ್ಯಾಪ್ತಕರಲ್ಲಿ ನೋಡುವಾಗ ಔಪಶಮಿಕ ಭಾವಗಳು 2 ಇರಲಿಕ್ಕೆ ಸಾಧ್ಯ. ಗುಣಸ್ಥಾನ 8ರಿಂದ 9 ಮುಂದೆ ಔಪಶಮಿಕ ಶ್ರೇಣಿಯಲ್ಲಿ ಔಪಶಮಿಕ ಚಾರಿತ್ರ ಮತ್ತು 4ರಿಂದ ಮುಂದೆ ಸಮ್ಯಕ್ತ ಭಾವ, ಅಂದ್ರೆ ಔಪಶಮಿಕ ಸಮ್ಯಕ್ತ ಭಾವನೂ ಭವ್ಯ ಮಾರ್ಗಣದಲ್ಲಿ ಕಂಡು ಬರ್ತದೆ. ಔಪಶಮಿಕ ಚಾರಿತ್ರನೂ ಇದೆ. ಆಮೇಲೆ ಕ್ಷಾಯಿಕದಲ್ಲಿ ಎಲ್ಲಾ ಭಾವಗಳನ್ನು ಜೀವ ಹೊಂದಿರ್ತದೆ. ಭವ್ಯ ಜೀವವೇ ಅರಿಹಂತ ಆಗುವುದು. ಹಾಗಾಗಿ ಅರಿಹಂತ ಅವಸ್ಥೆಯಲ್ಲಿ 9 ಕ್ಷಾಯಿಕ ಭಾವಗಳನ್ನ ನೋಡಬಹುದು. 4ರಿಂದ 4ರಲ್ಲಿರುವುದು ಕೂಡ ಭವ್ಯ ಜೀವ. ಅಲ್ಲಿ 1 ನೋಡಬಹುದು. 13ರಲ್ಲಿ ಕ್ಷಾಯಿಕ ಭಾವಗಳು 9 ಪ್ರಕಟ ಆಗ್ತವೆ. ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ, ಕ್ಷಾಯಿಕ ಜ್ಞಾನ, ಕ್ಷಾಯಿಕ ದರ್ಶನ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಭೋಗ, ಕ್ಷಾಯಿಕ ವೀರ್ಯ. ಹೀಗೆ ಈ 9 ಕ್ಷಾಯಿಕ ಭಾವಗಳು ಕೂಡ ಭವ್ಯ ಮಾರ್ಗಣದಲ್ಲಿ ಇರ್ತವೆ. ಕ್ಷಾಯೋಪಶಮಿಕದಲ್ಲಿ ಅಂದ್ರೆ 12ನೇ ಗುಣಸ್ಥಾನದ ತನಕ ಕ್ಷಾಯೋಪಶಮಿಕ ಭಾವಗಳಾಗ್ತವೆ. ಕ್ಷಾಯೋಪಶಮಿಕದಲ್ಲಿ ಸಮ್ಯಕ್ ದರ್ಶನದ ಅಪೇಕ್ಷಾದಿಂದ 4ನೇ ಗುಣಸ್ಥಾನದಿಂದ ಸಮ್ಯಕ್ ದರ್ಶನದ ಭಾವಗಳು ಪ್ರಕಟ ಆಗ್ತವೆ. ಆದ್ರೆ ಇಲ್ಲಿ
ಕ್ಷಾಯೋಪಶಮಿಕ ಭಾವಗಳಲ್ಲಿ ಮುನಿ ಅವಸ್ಥಾ ಕೂಡ ಇದೆ. 6 ಮತ್ತು 7ನೇ ಗುಣಸ್ಥಾನದಲ್ಲಿ ಇರುವಂತಹ ಮುನಿ ಮಹಾರಾಜರಿಗೂ ಕ್ಷಾಯೋಪಶಮಿಕ ಭಾವಗಳಿದೆ. ಎಲ್ಲಿ ತನಕ ಕ್ಷಾಯೋಪಶಮಿಕ ಭಾವಗಳಾಗ್ಬಹುದು ಅಂದ್ರೆ 12ನೇ ಗುಣಸ್ಥಾನ ತನಕ ಆಗ್ಬಹುದು. ಹಾಗಾಗಿ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಪರೇ ಜ್ಞಾನ, ಈ 4 ಜ್ಞಾನಗಳು ಆಗಲಿಕ್ಕೆ ಸಾಧ್ಯ. ಭವ್ಯ ಜೀವರು ಮಿಥ್ಯಾದೃಷ್ಟಿಗಳು ಆಗಿರ್ತಾರೆ. ಹಾಗಾಗಿ ಅಜ್ಞಾನ ಭಾವ ಕೂಡ ಇದೆ. ಎಲ್ಲ ಅಜ್ಞಾನ ಭಾವ, ಕುಮತಿ, ಕುಶುತ, ಕೋಮತಿ. ಭವ್ಯ ಜೀವರಲ್ಲಿ ಚಕ್ಷು ದರ್ಶನನೂ ಇದೆ, ಅಚಕ್ಷು ದರ್ಶನನೂ ಇದೆ, ಅವಧಿ ದರ್ಶನನೂ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಈ 3 ದರ್ಶನ ಇದೆ. ಕ್ಷಾಯೋಪಶಮಿಕದ 5 ಲಬ್ಧಿ ಭಾವಗಳು ಇದ್ದಾವೆ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಇದೆ ಭವ್ಯ ಜೀವರಲ್ಲಿ. ಸಾಮಾನ್ಯ ಚರ್ಚೆ ಇದು. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಕೂಡ ಇದೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ. 5ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಸಂಯಮ ಭಾವ ಕೂಡ ಇದೆ. ಹೀಗೆ ಕ್ಷಾಯೋಪಶಮಿಕ ಭಾವಗಳು ಎಲ್ಲಾ ಸಂಭವ ಇದೆ. ಎಷ್ಟಿದೆ ಕ್ಷಾಯೋಪಶಮಿಕ ಭಾವಗಳು? 18 ಭಾವಗಳಿಂದ ಸಂಭವ ಇದೆ. ಔದಯಿಕ ಭಾವಗಳಲ್ಲಿ ಕೂಡ 4 ಗತಿಯ ಜೀವಗಳು ಈ ಭವ್ಯ ಜೀವರಾಗಿರ್ಲಿಕ್ಕೆ ಸಾಧ್ಯ ಇದೆ. ನಾರಕಿ ಜೀವರು, ತಿರ್ಯಂಚರು, ಮನುಷ್ಯರು, ದೇವತೆಗಳು, ಎಲ್ಲಾ ಕಡೆ ಭವ್ಯ ಜೀವರಿದ್ದಾರೆ. ಅದಕ್ಕಾಗಿ ಗತಿಯ ಔದಯಿಕ ಭಾವ 4 ಇದೆ. ಕಷಾಯಗಳು ಎಲ್ಲ ಇದೆ: ಕ್ರೋಧ, ಮಾನ, ಮಾಯಾ, ಲೋಭ. ವೇದಗಳು 3 ವೇದಗಳನ್ನ ಹೊಂದಿರಲಿಕ್ಕೆ ಸಾಧ್ಯ ಇದೆ: ನಪುಂಸಕ ವೇದ, ಸ್ತ್ರೀ ವೇದ, ಪುರುಷ ವೇದ. ಭವ್ಯ ಜೀವರಲ್ಲಿ ಮಿಥ್ಯಾತ್ವದ ಕಾರಣ ಅಂದ್ರೆ ಗುಣಸ್ಥಾನ 1ರ ಕಾರಣದಿಂದ ಅಲ್ಲಿ ಮಿಥ್ಯಾದರ್ಶನ ಕೂಡ ಇದೆ ಭವ್ಯತ್ವದ ಜೊತೆಗೆ. ಭವ್ಯ ಜೀವರಲ್ಲಿ ಅಜ್ಞಾನ ಭಾವ ಕೂಡ ಇದೆ, ಕೇವಲ ಜ್ಞಾನ ಆಗದಿರುವ ಕಾರಣದಿಂದ. ಗುಣಸ್ಥಾನ 1ರಿಂದ 4ರ ತನಕ ಭವ್ಯ ಜೀವರಿದ್ದಾರೆ. ಹಾಗಾಗಿ ಅಸಂಯಮ ಭಾವ ಕೂಡ ಇದೆ. ಸಿದ್ಧರಾಗಿರದ ಕಾರಣ ಭವ್ಯತ್ವದಲ್ಲಿ ಅಸಿದ್ಧತ್ವ ಭಾವ ಕೂಡ ಇದೆ. ಲೇಷಗಳಲ್ಲಿ 6 ಲೇಷಗಳಿವೆ. ಅಸಂಯಮ ಜೀವದಲ್ಲಿ 6 ಲೇಷಗಳಿರ್ತವೆ. ಆಮೇಲೆ ಪಾರಿಣಾಮಿಕ ಭಾವದಲ್ಲಿ 2 ಭಾವಗಳು. ಪಾರಿಣಾಮಿಕ ಭಾವಗಳಲ್ಲಿ 2 ಭಾವಗಳು: ಜೀವತ್ವ, ಭವ್ಯತ್ವ. ಯಾಕೆ ಮಿಥ್ಯಾತ್ವ ಇದ್ದರೂ ಕೂಡ ಭವ್ಯ ಜೀವನೇ ಭವ್ಯತ್ವ ಇರುವುದಿಲ್ಲ. ಹಾಗೆ 2 ಭಾವ ಎಲ್ಲ ಸೇರಿ ಒಟ್ಟು 53 ಭಾವಗಳ ಪೈಕಿ ಒಂದೇ ಒಂದು ಕಡಿಮೆ ಆಗ್ತದೆ. ಅದು ಯಾವುದು ಅಂದ್ರೆ ಅಭವ್ಯತ್ವ ಭಾವ. ಅಭವ್ಯತ್ವ ಭಾವ ಇದರಲ್ಲಿ ಬರುವುದಿಲ್ಲ. ಹಾಗಾಗಿ 52 ಭಾವಗಳು ಭವ್ಯತ್ವ ಮಾರ್ಗಣದಲ್ಲಿ, ಭವ್ಯ ಜೀವ ಮಾರ್ಗಣದಲ್ಲಿ ಆಗಲು ಸಾಧ್ಯ. ತಿಳಿದು ಮುಂದಿನ 2ರಿಂದ ಮುಂದಿನ ಎಲ್ಲ ಗುಣಸ್ಥಾನಗಳಲ್ಲಿರುವ ಜೀವರು ಭವ್ಯ. ತಿಳಿತು. ಮತ್ತು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಕೂಡ ಭವ್ಯ ಅಭವ್ಯ ಇಬ್ಬರು ಇದ್ದಾರೆ. ಅಲ್ಲಿ ಕೂಡ ಭವ್ಯ ಇದ್ದಾರೆ. ಅರ್ಥ ಆಯ್ತು? ಭವ್ಯ ಜೀವ ಅಂದ್ರೆ ನಾವೆಲ್ಲ ಭವ್ಯ ಜೀವಿಗಳು ಅಂತಾನೆ ಅನ್ಕೋಬೋದಲ್ವಾ ದೇವರೇ? ಅಂದ್ರೆ ಒಂದಲ್ಲ ಒಂದು ಬಹುದಲ್ಲಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂತೀವಿ ಅಂತ ಸಮ್ಯಕ್ತ್ವ ಮಾರ್ಗದಲ್ಲೇ ಸಾಕ್ತಾ ಇರ್ತೀವಲ್ಲ. ನಾವು ಭವ್ಯರಿದೆವು ಅಂತ ಹೇಳಿ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನನಗೆ ನಿಜವಾಗಲೂ ಕಲ್ಯಾಣ ಮಾಡ್ಕೋಬೇಕು ಅಂತ ಅನ್ನಿಸ್ತಿದೆಯೋ, ಅಥವಾ ಹೀಗೆ ಮಾಡಿದ್ರೆ ಎಲ್ಲರಿಂದ ಸಮ್ಮಾನ ಪ್ರಾಪ್ತವಾಗಬಹುದು ಅಂತ ನಮಗನ್ನಿಸ್ತಾ ಇದೆಯೋ,
ಅಥವಾ ಇದು ಇನ್ನು ಬೇರೆ ಯಾವುದೇ ಕೆಲಸ ಇಲ್ಲ, ಇನ್ನು ಅನಿವಾರ್ಯ, ಏನ್ ಮಾಡುವುದು, ಒಂದಿಷ್ಟು ಜೀವನದಲ್ಲಿ ಚೇಂಜ್ ಬೇಕು ಅಂತ ಹೇಳಿ ಹೀಗೆ ಮಾಡ್ತಾ ಇದ್ದೇವು ಅನ್ನುವ ಕಾರಣಗಳ ಮೇಲೆ ನಾವು ಯಾರು ಅಂತ ನಾವೇ ಅರ್ಥ ಮಾಡಿಕೊಳ್ಬೋದು. ನಿಜವಾಗ್ಲೂ ನಮಗೆ ಸಂಸಾರ ಬೇಡವಾಗಿದೆಯೋ ಹೇಗೆ, ಇವುಗಳೆಲ್ಲ ಅಂದ್ರೆ ಇದು ತಕ್ಷಣದಲ್ಲಿ ಇದು ಮತ್ತೆ ಇಂತಹ ಭಾವಗಳು ಯಾರಿಗೆ ಬರ್ತವೆ, ಇನ್ನು ಸಂಸಾರದ ಮಿತಿ ಬಹಳ ದೀರ್ಘ ಇಲ್ಲದೆ ಇರುವಂತವರಿಗೆ ಭಾವಗಳು, ಮತ್ತೆ ಭವ್ಯ ಇದ್ರೆ ಮಿಥ್ಯಾದೃಷ್ಟಿ ಇದ್ರು ಇನ್ನೂ ಸಂಸಾರ ಇದು ಅಂತಂದ್ರೆ ಅವರಿಗೆ ಕೂಡ ಇಂಥ ಭಾವ ಬರುವುದಿಲ್ಲ. ಅವರು ಸಹಜವಾಗಿ ಉಳಿದ ಎಲ್ಲ ಏನು ಮಿಥ್ಯಾತ್ವ ಜೀವಿಗಳಿರ್ತಾವಲ್ಲ, ಭವ್ಯರ ಸಮಾನರಂತೆ ವರ್ತನೆಗಳಿರ್ತವೆ. ದೀರ್ಘಕಾಲದಲ್ಲಿ ಮೋಕ್ಷ ಹೊಂದುವಂತ ಜೀವರಿಗೆ ಈ ಸದ್ಯಕ್ಕೆ ನಮಗ್ ಬರ್ತಾ ಇದೆ ಅಂದ್ರೆ ನಾವು ಬಹಳ ಶೀಘ್ರದಲ್ಲಿ ಅಂದ್ರೆ ಕೆಲವೇ ಅಥವಾ ಅಸಂಖ್ಯಾತ ಕಾಲ ಅಂತ ಲೆಕ್ಕಕ್ಕೆ ತಗೋಬಹುದು. ಅಷ್ಟರಲ್ಲಿ ನಾವು ಮೋಕ್ಷವನ್ನ ಹೊಂದುವಂತ ಜೀವರಿಗೆ ಇದರಿಂದ ಒಳ್ಳೇದಾಗುವುದಿದೆ, ಕಲ್ಯಾಣ ಆಗಬಹುದು, ಕಲ್ಯಾಣ ಮಾಡ್ಕೋಬೇಕು ಅಂತ ಎಲ್ಲರ ಒಂದಿಷ್ಟು ಬರ್ತಿರ್ತದೆ. ಹಾಗೆ ಬರ್ತಿತ್ತು ಅಂದ್ರೆ ನಾವು ಭವ್ಯರು. ತಿಳಿದ್ರಿ? ಈ ಕ್ಷಣನೂ ಬರ್ತಾ ಇರುತ್ತೆ ಭಾವದಲ್ಲಿ. ಬಟ್ ಕರ್ಮಗಳ ಅನಂತ ಕಟ್ಕೊಂಡ್ಬಿಟ್ಟಿದೀವಲ್ಲ, ಅದನ್ನ ಕಳ್ಕೋಬೇಕಲ್ಲ ಅನ್ನೋದನ್ನು ತಲೆ ಒಳಗೆ ಓಡ್ತಾ ಇರುತ್ತೆ. ಅದೇ ಇದು ಭವ್ಯ ಜೀವನದ ಲಕ್ಷಣ ಇದೆ. ಈ ರೀತಿ ನಿಜವಾಗ್ಲೂ ಅನಿಸ್ತಿದ್ರೆ ಅದು ಭವ್ಯ ಜೀವದ ಲಕ್ಷಣ ಇದೆ. ಕರ್ಮ ಕಳ್ಕೋಬೇಕು ಅಂತ ಭವ್ಯ ಜೀವನೇ ವಿಚಾರ ಮಾಡೋದು. ತಿಳಿತು? ಇನ್ನು ಗುಣಸ್ಥಾನದ ಅಪೇಕ್ಷಾದಿಂದ ನೋಡುವುದಾದ್ರೆ ಮೊದಲನೇ ಗುಣಸ್ಥಾನದೊಂದು ನೋಡ್ರಿ, ಆಮೇಲೆ ಉಳಿದದ್ದು ತನ್ನಿಂತಾನೇ ಗೊತ್ತಾಗ್ತಾ ಹೋಗ್ತದೆ. ಭವ್ಯ ಮಾರ್ಗನಾದಲ್ಲಿ, ಭವ್ಯತ್ವ ಮಾರ್ಗನಾದಲ್ಲಿ, ಭವ್ಯ ಜೀವ ಮಾರ್ಗನಾದಲ್ಲಿ, ಪರ್ಯಾಪ್ತಕರಲ್ಲಿ, ಗುಣಸ್ಥಾನ ಮಿಥ್ಯಾತ್ವದಲ್ಲಿ ಏನೇನಾಗಬಹುದು? ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಭಾವಗಳಲ್ಲಿ ಜ್ಞಾನ ಕೂಡ ಇರುವುದಿಲ್ಲ. ಜ್ಞಾನ ಶೂನ್ಯ ಇರ್ತದೆ. ಅಜ್ಞಾನ ಭಾವ ಇರ್ತದೆ. ಅಜ್ಞಾನ ಭಾವ ಎಷ್ಟಿರಬಹುದು? 3 ಇರಬಹುದು. ದರ್ಶನದಲ್ಲಿ 2 ಭಾವ, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರುತ್ತವೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಚಾರಿತ್ರ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಔದೈಕ ಭಾವದಲ್ಲಿ ನೋಡುವಾಗ ಯಾವುದರಲ್ಲಿ? ಭವ್ಯ ಜೀವ ಮಾರ್ಗಣದಲ್ಲಿ 10 ಬರುತ್ತದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಪರ್ಯಾಪ್ತಕರಲ್ಲಿ. ಗತಿಗಳು 4 ಇದೆ. ಎಲ್ಲಾ ಗತಿಯಲ್ಲೂ ಮಿಥ್ಯಾತ್ವ ಇದೆ, ಭವ್ಯರು ಇದ್ದಾರೆ, ಪರ್ಯಾಪ್ತಕನೂ ಇದೆ. ಹಾಗಾಗಿ 4 ಗತಿಗಳು ಸಾಧ್ಯ. ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು ಹೇಳಿ ಮಕ್ಕಳು? 10. ಸರಿ. ಔದೈಕ ಭಾವಗಳಲ್ಲಿ ಗತಿ 4 ಇದೆ. ಕಷಾಯಗಳು 4 ಇವೆ. ವೇದಗಳಲ್ಲಿ 3 ವೇದಗಳಿವೆ. ಮಿಥ್ಯಾದರ್ಶನ ಇದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇದೆ ಅಲ್ಲ? ಅಜ್ಞಾನ, ಅಸಂಯಮ ಇದೆ. ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 6 ಲೇಷ ಇದೆ. ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಇರುವುದಿಲ್ಲ. ಜೀವತ್ವ, ಭವ್ಯತ್ವ 2 ಇರುವುದು. ಔದೈಕ ಭಾವ ಮಾತ್ರ ಕೂಡಿಸಿ ನೋಡಿ ಎಷ್ಟಾಯ್ತು? 21 ಆಗುತ್ತದೆ. ಎಲ್ಲ ಸಾಧ್ಯ ಇದೆಯಲ್ಲ ಅದು? 21, ಪಾರಿಣಾಮಿಕದ್ದು 2, 20. ಆಮೇಲೆ ಅದು ಕ್ಷಾಯೋಪಶಮಿಕದ್ದು 10. 33 ಭಾವಗಳು ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಆಗುತ್ತವೆ. ತಿಳಿದ್ರಿ?
ಇನ್ ಮುಂದಿನ ಗುಣಸ್ಥಾನಗಳೇನಿದಾವಲ್ಲ 2, 3, 4, 5, 6, 7, 8, 9, 10, 11, 12, 13, 14 ಇವೆಲ್ಲ ಏನಿದಾವು ಆಯಾ ಗುಣಸ್ಥಾನದ್ದೇನ್ ಸಾಮಾನ್ಯ ಚರ್ಚೆ ಆಗಿತ್ತಲ್ಲ ಅದೇ ರೀತಿ ಇರ್ತವೆ. ಅಂದ್ರೆ ಅಲ್ಲಿ ಉಳಿದ ಎಲ್ಲಿಯೂ ಕೂಡ ವಿಷಯ ಏನು ಬದಲಾಗುವುದಿಲ್ಲ. ಗುಣಸ್ಥಾನ ಸಂಬಂಧ ಏನ್ ಬದಲಾಗಬೇಕು ಅಷ್ಟು ಬದಲಾಗ್ತಾ ಹೋಗ್ತದೆ. ಹೇಗೆ ಅಂತಂದ್ರೆ 4ನೇ ಗುಣಸ್ಥಾನದ ಅಪೇಕ್ಷದಿಂದ ನೋಡ್ರಿ ಗೊತ್ತಾಗ್ತದೆ. ಭವ್ಯ ಜೀವ ಮಾರ್ಗಣ ಇದೆ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವಗಳು ಇನ್ನೊಂದೇನು ಅಂದ್ರೆ ಸಾಧನದ ಹೆಂಗಿರ್ತದೆ ಅಂದ್ರೆ ಮಿಥ್ಯಾತ್ವ ಗುಣಸ್ಥಾನದೊಳಗೆ ಏನಿತ್ತು, ಮಿಥ್ಯಾದರ್ಶನ ಇತ್ತಲ್ಲ, ಅದಿರಲ್ಲ. ಯಾಕಂದ್ರೆ ಇಲ್ಲಿ ಸಹಜವಾಗಿನೇ ಭವ್ಯ ಜೀವ ಇದೆ, ಆ ಭವ್ಯತ್ವದ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಒಂದು ಕಡಿಮೆ ಮಾಡ್ಬೇಕು, ಅದು 2ನೇ ಗುಣಸ್ಥಾನ ಅಂತ ಆಯ್ತು. ಆಮೇಲೆ 3ನೇ ಗುಣಸ್ಥಾನದಲ್ಲಿ ಅಜ್ಞಾನ ಇರೋದಿಲ್ಲ, ಮಿಶ್ರ ಜ್ಞಾನ ಇರ್ತದೆ. ಅದು ಅಷ್ಟು ವ್ಯತ್ಯಾಸ ಆಗ್ತದೆ, ಉಳಿದಿದ್ದೆಲ್ಲ ಸೇಮ್. ಅದು 2ಕ್ಕೂ 3ಕ್ಕೂ ತಿಳಿತು. 2ನೇ ಗುಣಸ್ಥಾನದಲ್ಲಿ ಕೇವಲ ಮಿಥ್ಯಾದರ್ಶನವೊಂದನ್ನು ಕಡಿಮೆ ಮಾಡಬೇಕು. 1ನೇ ಗುಣಸ್ಥಾನದಂತೆನೆ ಎಲ್ಲ ಬರ್ತದೆ. 2ನೇ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಕಡಿಮೆ ಮಾಡಿತು ಅಂದ್ರೆ 32 ಭಾವ ಆಯ್ತು. 3ನೇ ಗುಣಸ್ಥಾನದಲ್ಲೂ ಅಷ್ಟೇ, ಇಲ್ಲಿ ಅಜ್ಞಾನ ಇದೆ, ಅಲ್ಲಿ ಮಿಶ್ರ ಜ್ಞಾನ ಇದೆ, ಎಷ್ಟೇ ವ್ಯತ್ಯಾಸ ಇರುವುದು. 4ನೇ ಗುಣಸ್ಥಾನದ ನೋಡ್ರಿ, ಭವ್ಯ ಜೀವ ಮಾರ್ಗಣ ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವ ಸಮ್ಯಕ್ ದರ್ಶನ ಇದೆ ಅಂದ್ರೆ ಗುಣಸ್ಥಾನದಲ್ಲಿ ಭವ್ಯ ಜೀವರಲ್ಲಿ ಸಮ್ಯಕ್ತ್ವ ಭಾವ ಒಂದಿರಬಹುದು ಔಪಶಮಿಕದ್ದು. ಆಮೇಲೆ ಕ್ಷಾಯಿಕ ಭಾವ ಕೂಡ ಒಂದಿರಬಹುದು, ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನ ಇರಬಹುದು, ಮತೀಶ್ವತ ಅವಧಿ 4ನೇ ಗುಣಸ್ಥಾನದಲ್ಲಿ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು ಕೂಡ 3 ಇರಬಹುದು, ಚಕ್ಷುವಧಿ. ಲಬ್ಧಿಗಳ 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರಬಹುದು. ಚಾರಿತ್ರ್ಯ ಇರುವುದಿಲ್ಲ, ಸಂಯಮ ಇರುವುದಿಲ್ಲ. ಎಷ್ಟು ಭಾವ ಆಯ್ತಿದು? 12. ಆಮೇಲೆ ಔದೈಕ ಭಾವಗಳಲ್ಲಿ 4 ಗತಿ ಇದೆ. 4 ಗತಿಗಳಲ್ಲಿ ಭವ್ಯ ಜೀವರು ಸಮ್ಯಕ್ ದೃಷ್ಟಿ ಇದ್ದಾರೆ. ಆಮೇಲೆ ಕಷಾಯಗಳ 4, ವೇದಗಳು 3, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷದಲ್ಲಿ 6 ಲೇಷಗಳಿವೆ. ಪಾರಿಣಾಮಿಕ ಭಾವಗಳಲ್ಲಿ 2. ಈ ಔದೈಕ ಭಾವಗಳು ಎಷ್ಟಾಯ್ತು? 2 ಪಾರಿಣಾಮಿಕ ಭಾವ 22. ಕ್ಷಾಯೋಪಶಮಿಕದ್ದು 34, 36. ಎಷ್ಟಾಯ್ತೆಲ್ಲ ಸೇರಿ? 36. ಅಷ್ಟು ಭಾವಗಳು 4ನೇ ಗುಣಸ್ಥಾನದಲ್ಲಿ ಆಗ್ತವೆ. ತಿಳಿತು? ಇನ್ನ 5ನೇ ಗುಣಸ್ಥಾನದಲ್ಲಿ ಏನಾಗ್ತದೆ? ಹೀಗೆ ಮುಂದಿನ ಆ ಸಾಮಾನ್ಯ ಗುಣಸ್ಥಾನಗಳೇನಿದಾವಲ್ಲ ಅದರಂತೆನೆ ಸೇಮ್ ಹಿಂದೆ ಆಯಾ ಗುಣಸ್ಥಾನಗಳ ಚಾರ್ಟ್ ತೆಗೆದು ನೋಡಿದ್ರಿ ಅಂತಂದ್ರೆ ಸೇಮ್ ರಿಸಲ್ಟ್ ಸಿಗ್ತದೆ. ತಿಳಿದ್ರಿ? 5ನೇ ಗುಣಸ್ಥಾನದ ಒಂದು ನೋಡ್ರಿ, ಉಳಿದದ್ದೆಲ್ಲ ಮುನಿ ಅವಸ್ಥಾದ ಹಿಂದಿನ ಗುಣಸ್ಥಾನಗಳ ಚಾರ್ಟ್ ತೆಗೆದು ನೋಡುವಿರಂತೆ. 5ನೇ ಗುಣಸ್ಥಾನದ ಏನಾಗ್ತದೆ ನೋಡ್ರಿ. ಭವ್ಯ ಜೀವ ಮಾರ್ಗಣದಲ್ಲಿ, ದೇಶವಿರುತ ಗುಣಸ್ಥಾನದಲ್ಲಿ, ಪರ್ಯಾಪ್ತಕರಲ್ಲಿ. ಔಪಶಮಿಕ ಭಾವಗಳಲ್ಲಿ 1 ಸಮ್ಯಕ್ತ್ವ ಭಾವ, ಕ್ಷಾಯಿಕ ಭಾವಗಳಲ್ಲಿ 1 ಸಮ್ಯಕ್ತ್ವ ಭಾವ, ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3, ಅಜ್ಞಾನ ಇರುವುದಿಲ್ಲ, ದರ್ಶನ 3, ಲಬ್ಧಿ 5, ಸಮ್ಯಕ್ತ್ವ 1, ಸಂಯಮ 1. ಎಷ್ಟಾಯ್ತು? ಕ್ಷಾಯೋಪಶಮಿಕದ್ದು 13 ಭಾವ ಆಯ್ತು. 13. ಔದೈಕದಲ್ಲಿ 2 ಗತಿ ಬರ್ತಾವ, ಒಂದು ತಿರ್ಯಂಚ ಗತಿ, ಇನ್ನೊಂದು ಮನುಷ್ಯ ಗತಿ. ಕಷಾಯಗಳಲ್ಲಿ 4, ವೇದಗಳಲ್ಲಿ 3. ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ 3 ಶಿವಲೇಷ ಮಾತ್ರ.
ಎಷ್ಟಾಯ್ತು ಹೇಳ್ರಿ ಕೂಡಿಸಿ. 14 14 ಆಯ್ತು. 14 ಎರಡು ಪಾರಿಣಾಮಿಕ ಭಾವಗಳನ್ನು ಸೇರಿಸಿ, ಎಲ್ಲಾ ಸೇರಿಸಿ ಇವಾಗ 31 ಆಗುತ್ತೆ. ಆ? 31 ಮತ್ತೊಂದು ಭಾವಗಳು 5ನೇ ಗುಣಸ್ಥಾನದಲ್ಲಿ ಆಗ್ತವೆ. ಹೀಗೆ ಇದನ್ನ ತಿಳಿಬೇಕು ಭವ್ಯ ಮಾರ್ಗಣದಲ್ಲಿ. ತಿಳಿದ್ರಿ? ಮುಂದೆ ನೋಡ್ರಿ. ಅಭವ್ಯ ಪರ್ಯಾಪ್ತಕ. ಔಪಶಮಿಕ ಇರುವುದಿಲ್ಲ 0, ಶಾಯಿಕ ಇರುವುದಿಲ್ಲ. ಕ್ಷಯೋಪಶಮಿಕ 10, ಔದಯಿಕ 21, ಪಾರಿಣಾಮಿಕ 2, ಒಟ್ಟು 33 ಭಾವಗಳು. ಅಭವ್ಯ ಮಾರ್ಗಣ. ಅಭವ್ಯ ಮಾರ್ಗಣ ಅಂದ್ರೆ ಅಭವ್ಯ ಜೀವರದ್ದೇ ಲೆಕ್ಕ ಬರ್ತದೆ. ಇಲ್ಲಿ ಗುಣಸ್ಥಾನ ಎಷ್ಟಿರ್ತಾವ ಅಂದ್ರೆ ಒಂದೇ ಒಂದು ಗುಣಸ್ಥಾನ. ಅವ್ರು ಬೇಕಾದಷ್ಟು ಸಂಖ್ಯೆಯಲ್ಲಿದ್ರು ಒಂದೇ ಗುಣಸ್ಥಾನ, ಒಂದಕ್ಕಿಂತ ಹೆಚ್ಚು ಹೋಗೋದೇ ಇಲ್ಲ. ಔಪಶಮಿಕ ಭಾವ ಒಂದು ಆಗೋದಿಲ್ಲ, ಕ್ಷಾಯಿಕ ಭಾವಗಳೇ ಎಂದೂ ಒಂದು ಆಗೋದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಇರುವುದಿಲ್ಲ, ಅಜ್ಞಾನವೇ ಇರುವುದು ನಿರಂತರವಾಗಿ. ಅಜ್ಞಾನದಲ್ಲಿ ಕೂಮತಿ, ಕೂಶುತ, ಕೂವದಿ 3 ಇರಲಿಕ್ಕೆ ಸಾಧ್ಯ. ದರ್ಶನಗಳಲ್ಲಿ 2 ದರ್ಶನ, ಚಕ್ಷು ದರ್ಶನ 1, ಅಚಕ್ಷು ದರ್ಶನ 1. ಲಬ್ಧಿಗಳಲ್ಲಿ 5 ಲಬ್ಧಿಗಳಾಗ್ತವೆ. ಸಮ್ಯಕ್ತ್ವ ಎಂದೂ ಆಗೋದಿಲ್ಲ, ಸಂಯಮನೂ ಇಲ್ಲ, ಚಾರಿತ್ರನೂ ಇಲ್ಲ. ಕ್ಷಾಯೋಪಶಮಿಕದಲ್ಲಿ 10 ಭಾವಗಳಾಗ್ತವೆ. ಅಭವ್ಯ ಜೀವರು ಯಾವ ಯಾವ ಗತಿಯಲ್ಲಿದ್ದಾರೆ? 4 ಗತಿಯಲ್ಲಿದ್ದಾರೆ. ಹಾಗಾಗಿ 4 ಔದಯಿಕ ಭಾವಗಳ ಗತಿ ಔದಯಿಕ ಭಾವಗಳಾಗ್ತವೆ. ಕಷಾಯಗಳು ಎಲ್ಲ ಇವೆ ಅವರಲ್ಲೂ ಕೂಡ, ಕ್ರೋಧಮಾನ, ಮಾಯಾಲು. ವೇದಗಳು 3, ಸ್ತ್ರೀ ವೇದ, ಪುರುಷ ವೇದ, ನಪುಂಸಕವೇದ. ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ, ಲೇಷ ಕೂಡ ಇದೆ. ಎಲ್ಲ ಲೇಷಗಳು ಇರ್ತವೆ. ಔದಯಿಕ ಭಾವ ಎಷ್ಟಾಯ್ತು? 21. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಪಾರಿಣಾಮಿಕ ಭಾವಗಳು, ಜೀವತ್ವ 1, ಅಭವ್ಯತ್ವ 1. ಇದರಲ್ಲಿ ಭವ್ಯತ್ವ ಇರುವುದಿಲ್ಲ. ಅಭವ್ಯರಲ್ಲಿ ಭವ್ಯತ್ವ ಇಲ್ಲ, ಭವ್ಯರಲ್ಲಿ ಅಭವ್ಯತ್ವ ಇಲ್ಲ. ಹಾಗಾಗಿ ಎಲ್ಲಾ ಸೇರಿ 33 ಭಾವಗಳು ಅಭವ್ಯ ಜೀವನದಲ್ಲಿ ಇರಲು ಸಾಧ್ಯ. ತಿಳಿತು? ಮಹೇಜಿ ವಂದನ. ಇಲ್ಲಿ ಹಿಂದಿದಾಗ ಪರಿಣಾಮ ಜೀವತ್ವ ಮತ್ತು ಭವ್ಯತ್ವ ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಮಿಸ್ಟೇಕ್ ಇದ್ರೆ ಜೀವತ್ವ ಅಭವ್ಯತ್ವ ಆಗ್ಬೇಕು. ಅಭವ್ಯರಲ್ಲಿ ಜೀವತ್ವ ಭವ್ಯತ್ವ ಇರಂಗಿಲ್ಲ. ಆಯ್ತು. ಒಂದೇ ಕೂಡಿಸ್ಕೊಳ್ರಿ. ತಿಳಿದ್ರಿ? ಮುಂದೋದ್ರಿ. ಸಮ್ಯಕ್ತ್ವ ಮಾರ್ಗಣಿ. ಪ್ರಥಮೋಪಶಮ ಸಮ್ಯಕ್ತ್ವ. ಔಪಶಮಿಕ 1, ಕ್ಷಾಯಿಕ ಇರುವುದಿಲ್ಲ 0, ಕ್ಷಯೋಪಶಮಿಕ 13, ಔದಯಿಕ 20, ಪಾರಿಣಾಮಿಕ 2, ಒಟ್ಟು 36 ಭಾವಗಳು. ಲೇಷ ಮಾರ್ಗಣ ಮುಗಿತು, ಸಮ್ಯಕ್ತ್ವ ಮಾರ್ಗಣ ಪ್ರಾರಂಭ ಆಯಿತು. ಸಮ್ಯಕ್ತ್ವ ಮಾರ್ಗಣದಲ್ಲಿ ಸಮ್ಯಕ್ತ್ವದ ಮೂಲಕ ಜೀವರನ್ನ ಹುಡುಕ್ತಾರೆ. ಸಮ್ಯಕ್ತ್ವ ಮಾರ್ಗಣದಲ್ಲಿ ಎಷ್ಟು ಮಾರ್ಗಣ ಭೇದಗಳಿವೆ? 6 ವೇದ. ಯಾವ್ಯಾವು?
ಕ್ಷಾಯಿಕ ಸಮ್ಯಕ್ತ್ವ ದೇಶ ವಿರುದ್ಧ ಮಿಥ್ಯಾತ್ವ ಮಿಶ್ರ ಸಮ್ಯಕ್ ಮಿಥ್ಯಾತ್ವ ಅಂದ್ರೆ ಯಾರಿಗೂ ಮಾರ್ಗಣ ಬರುವುದಿಲ್ಲ ಅಂತ ಅರ್ಥ ಆಯ್ತು. ಮಿಥ್ಯಾತ್ವ ಸಾಸಾಧನ ಸಮ್ಯಕ್ ಮಿಥ್ಯಾತ್ವ ಮಿಶ್ರ ಉಪಶಮ ಕ್ಷಾಯೋಪಶಮಿಕ ಕ್ಷಾಯಿಕ ಕ್ಷಾಯಿಕ. ವೆರಿ ಗುಡ್. ಮಿಥ್ಯಾತ್ವ ಸಮ್ಯಕ್ತ್ವ, ಸಾಸಾಧನ ಸಮ್ಯಕ್ತ್ವ, ಮಿಶ್ರ ಸಮ್ಯಕ್ತ್ವ, ಉಪಶಮ ಸಮ್ಯಕ್ತ್ವ, ಕ್ಷಯೋಪಶಮ ಸಮ್ಯಕ್ತ್ವ, ಕ್ಷಾಯಿಕ ಸಮ್ಯಕ್ತ್ವ. ಹೀಗೆ 6 ಮಾರ್ಗಣಗಳನ್ನ ಹೇಳಿದ್ದಾರೆ. ತಿಳಿತು? 6 ಮಾರ್ಗಣಗಳ ಪೈಕಿ ಇಲ್ಲಿ ಸೀದಾ ಪ್ರಥಮೋಪಶಮ ಸಮ್ಯಕ್ತವನ್ನ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಮಿಥ್ಯಾತ್ವ ಗುಣಸ್ಥಾನದ್ದು ಡಿಟೇಲ್ ಆಗಿ ಹಿಂದೆ ಚರ್ಚೆ ಆಗಿದೆ ಗುಣಸ್ಥಾನದ ಟೇಬಲ್ ಮೂಲಕ. ಅದೇ ಸೇಮ್ ಬರ್ತದೆ. ಮಿಥ್ಯಾತ್ವ ಸಮ್ಯಕ್ತವ ಅಥವಾ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ, ಅದೇ ಅದು ಆಗಿರ್ತದೆ. ಸಾಸಾಧನದ್ದು ಕೂಡ ಹಿಂದೆ ಡಿಟೇಲ್ ಆಗಿ ಚಾರ್ಟ್ ಇದೆ. ಅದೇ ರೀತಿ ಸಾಸಾಧನ ಗುಣಸ್ಥಾನ ಇರೋದನ್ನ ಸಾಸಾಧನ ಸಮ್ಯಕ್ತದ ರೂಪದಲ್ಲಿ ತಿಳ್ಕೋಬೇಕು. ಆಮೇಲೆ ಮಿಶ್ರ ಸಮ್ಯಕ್ತದ ಮಾರ್ಗಣ ಕೂಡ ಹಾಗೇನೆ ಇರ್ತದೆ. 3ನೇ ಗುಣಸ್ಥಾನದ ಏನು ವಿಷಯ ಇದೆ ಸೇಮ್ ಅದೇ ಇರ್ತದೆ. ಇನ್ನಿಲ್ಲಿ ಸೀದಾ ಪ್ರಥಮೋಪಶಮ ಸಮ್ಯಕ್ತ್ವ ಅಂದ್ರೆ ಉಪಶಮ ಸಮ್ಯಕ್ತ್ವದ ಮೂಲಕ ಶುರು ಮಾಡಿದ್ರು. ಅಂದ್ರೆ 4ನೇ ಗುಣಸ್ಥಾನದಿಂದ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು ಸಮ್ಯಕ್ತ್ವ ಮಾರ್ಗಣದಲ್ಲಿ. ಅವ್ರದ್ದೇನಿದೆ ಮಿಥ್ಯಾತ್ವ ಸಮ್ಯಕ್ತದ ಗುಣಸ್ಥಾನ 1, ಸಾಸಾಧನ ಸಮ್ಯಕ್ತದ ಗುಣಸ್ಥಾನ 2, ಮಿಶ್ರ ಸಮ್ಯಕ್ತದ ಗುಣಸ್ಥಾನ 3. ಅದು ಆಯಾ ಹೆಸರಿನ ಗುಣಸ್ಥಾನಗಳು ಏನಿದಾವೆ ಅವುಗಳಲ್ಲಿರುವ ಭಾವಗಳಂತೆ ಅದು ಆಗಿರ್ತದೆ. ಪ್ರಥಮೋಪಶಮ ಸಮ್ಯಕ್ತ್ವ ಇದು ಉಪಶಮ ಸಮ್ಯಕ್ತದ ಭೇದ ಇದೆ. ಜೀವಿ ಅನಾದಿ ಮಿಥ್ಯಾತ್ವದ ಪರಂಪರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಶುದ್ಧ ಪರಿಣಾಮಗಳನ್ನ ಅಂದ್ರೆ ಸಮ್ಯಕ್ತ್ವದ ಪರಿಣಾಮಗಳನ್ನ ಹೊಂದಿದರೆ ಅದು ನಿಯಮದಿಂದ ಉಪಶಮ ಸಮ್ಯಕ್ತ್ವದ ಭಾವಗಳನ್ನೇ ಹೊಂದುತ್ತದೆ. ಆವಾಗ ಆಗಿರುವಂತಹ ಆ ಭಾವಗಳಿಗೆ ಉಪಶಮದಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಅಂತ ಕರೀತಾರೆ. ಇದು ಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾತ್ರ ಇರುವಂತದ್ದಿದೆ ಪ್ರಥಮೋಪಶಮ. ಇನ್ನು ಈ ಸಮ್ಯಕ್ತ್ವ ಗುಣಸ್ಥಾನ 4. ಯಾವುದೇ ಸಮ್ಯಕ್ತ್ವ ಉಪಶಮ ಇರಲಿ ಕ್ಷಯೋಪಶಮ ಇರಲಿ ಅವಿರತ ಅವಸ್ಥೆಯಲ್ಲಿ ಇದೆ ಅಂತಂದ್ರೆ ಕ್ಷಾಯಿಕ ಇದ್ರೂ ಕೂಡ ಅದು ಗುಣಸ್ಥಾನ 4. ಇನ್ನು ಕರ್ಮಗಳ ಉಪಶಮನ, ಕರ್ಮಗಳ ಅಂದ್ರೆ ಮೋಹನೀಯ ಕರ್ಮದ ಸಮ್ಯಕ್ತ್ವಘಾತಕ ಕರ್ಮ ಯಾವುದು? ದರ್ಶನ ಮೋಹ. ಅದರ ಉಪಶಮನದಿಂದ ಆಗುವಂತಹ ಭಾವ ಉಪಶಮ ಸಮ್ಯಕ್ತ್ವ ಭಾವ. ಅದು ಮೊದಲ ಬಾರಿಗೆ ಆಗುವುದರಿಂದ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ. ಹೀಗೆ ಅದನ್ನ ತಿಳ್ಕೋಬೇಕು. ಇದರಲ್ಲಿ ಔಪಶಮಿಕ ಭಾವಗಳು 1, ಅದು ಸಮ್ಯಕ್ತ್ವ ಭಾವ, ಪ್ರಥಮೋಪಶಮ ಸಮ್ಯಕ್ತ್ವ ಇದೆ ಮಾರ್ಗಣದಲ್ಲಿ. ಆಮೇಲೆ ಇದು ಸಾಮಾನ್ಯ ಚರ್ಚೆ ಇದೆ. ಪ್ರಥಮೋಪಶಮ ಸಮ್ಯಕ್ತ್ವ ಎಲ್ಲೆಲ್ಲಿ ಆಗ್ಲಿಕ್ಕೆ ಸಾಧ್ಯ ಇದೆ ಗೊತ್ತಾ? 4ರಲ್ಲಿ ಆಗ್ಲಿಕ್ಕೆ ಸಾಧ್ಯ, 5ರಲ್ಲಿ ಸಾಧ್ಯ, 6ರಲ್ಲಿ ಸಾಧ್ಯ, 7ರಲ್ಲಿ ಸಾಧ್ಯ. ಈ 4 ಗುಣಸ್ಥಾನಗಳಲ್ಲಿ ಆಗಲು ಸಾಧ್ಯ ಇರೋದ್ರಿಂದ ಇದು ಸಾಮಾನ್ಯ ಚರ್ಚೆ ಇದೆ. ಪ್ರಥಮೋಪಶಮ ಸಮ್ಯಕ್ತ್ವ ಅದು 4ರದ್ದಾದ್ರೂ ಇರ್ಲಿ, ಅದು 7ರದ್ದಾದ್ರೂ ಇರ್ಲಿ. ಔಪಶಮಿಕ ಭಾವಗಳು 1 ಸಮ್ಯಕ್ತ್ವ ಭಾವ ಮಾತ್ರ. ಕ್ಷಾಯಿಕ ಭಾವಗಳು ಇರುವುದಿಲ್ಲ. ಔಪಶಮಿಕ ಭಾವ ಇರುವಾಗ ಕ್ಷಾಯಿಕ ಭಾವ ಇರುವುದಿಲ್ಲ ಸಮ್ಯಕ್ತ್ವದ್ದು. ಮತ್ತು ಮುಂದಿನ ಯಾವುದೇ ಕ್ಷಾಯಿಕ ಭಾವ ಆಗ್ಬೇಕು ಅಂದ್ರೆ
ಮುಂದೆ ಗುಣಸ್ಥಾನ 8ರಿಂದ ಮುಂದೆ ಹೋಗ್ಬೇಕು. ಹಾಗಾಗಿ ಕ್ಷಾಯಿಕ ಭಾವಗಳು ಯಾವಿಲ್ಲ. ಪ್ರಥಮೋಪಶಮ ಸಂಯುಕ್ತದ ಜೊತೆಗೆ ಯಾವುದೇ ಕ್ಷಾಯಿಕ ಭಾವಗಳಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಜ್ಞಾನ ಇರಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯ ಜ್ಞಾನ. ಸಾರಿ, ಮನಃಪರ್ಯ ಜ್ಞಾನ ಇರುವುದಿಲ್ಲ. ಮತಿ, ಶುದ್ಧ, ಅವಧಿ 3 ಜ್ಞಾನಗಳಿರುವುದು. ಮನಃಪರ್ಯ ಜ್ಞಾನ ಸಮ್ಯಕ್ತದ ಜೊತೆಗೆ ಮನಃ ಪರ್ಯಾಯ ಜ್ಞಾನ ಇರುವುದಿಲ್ಲ. ಅದೇ ಪ್ರಥಮೋಪಶಮ ಸಂಯುಕ್ತದ ಜೊತೆಗೆ ಮನಃಪರ್ಯ ಜ್ಞಾನ ಇರುವುದಿಲ್ಲ, ಆಗುವುದಿಲ್ಲ. ಹಾಗಾಗಿ 3 ಜ್ಞಾನಗಳಾಗ್ತವೆ. ಇನ್ನು ಅಜ್ಞಾನ ಇರುವುದಿಲ್ಲ. ಯಾಕೆಂದ್ರೆ ಇದು ಸಮ್ಯಕ್ತ್ವದ ಗುಣಸ್ಥಾನ ಇರುವುದ ಕಾರಣದಿಂದ, ಭಾವ ಸಮ್ಯಕ್ತ್ವ ಇರುವುದರಿಂದ ಅಜ್ಞಾನ ಇರುವುದಿಲ್ಲ. ಯಾವ ಜೀವರಲ್ಲಿ ಸಮ್ಯಕ್ತ್ವ ಭಾವ ಇದೆ ಅವರಲ್ಲಿ ಅಜ್ಞಾನ ಇರುವುದಿಲ್ಲ. ದರ್ಶನಗಳಲ್ಲಿ 3 ದರ್ಶನ ಇರಲು ಸಾಧ್ಯ. ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರಲು ಸಾಧ್ಯ. ನೋಡ್ರಿ, ಇವಾಗ ಮುಂದೆ ನೋಡ್ರಿ. ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಇರುವಾಗ ಅದರ ಜೊತೆಗೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರುವುದಿಲ್ಲ. ಸಮ್ಯಕ್ತ್ವ ಒಂದು ಟೈಮ್ನಲ್ಲಿ ಒಂದೇ ಇರುವುದು. ತಿಳಿದ್ರಿ? ಒಂದ್ ಅಂತರ್ಮುಹೂರ್ತದ ತನಕ ಒಂದು ಸಮ್ಯಕ್ತ್ವವೇ ಇರುವುದು. ಹಾಗಾಗಿ ಪ್ರಥಮೋಪಶಮ ಇದೆ ಅಂತಂದ್ರೆ ಆವಾಗ ಕ್ಷಾಯೋಪಶಮ ಸಮ್ಯಕ್ತ್ವ ಇರುವುದಿಲ್ಲ. ಇನ್ ಪ್ರಥಮೋಪಶಮ ಸಮ್ಯಕ್ತದ ಜೊತೆಗೆ ಮುನಿ ಮಹಾರಾಜರು ಇದ್ದಾರೆ. ಕ್ಷಾಯೋಪಶಮಿಕ ಚಾರಿತ್ರ ಇದೆ. ಕ್ಷಾಯೋಪಶಮಿಕ ಸಂಯಮದಲ್ಲಿಯೂ ಅಂದ್ರೆ ಗುಣಸ್ಥಾನ 5ರಲ್ಲಿಯೂ 6ರಲ್ಲಿಯೂ 7ರಲ್ಲಿಯೂ 5ರಲ್ಲಿ ಸಂಯಮ 6ರಲ್ಲಿ 7ರಲ್ಲಿ ಚಾರಿತ್ರ. ಹೀಗೆ ಇವು ಭಾವಗಳಾಗ್ತವೆ. ಸಮ್ಯಕ್ತ ಭಾವ ಕ್ಷಾಯೋಪಶಮಿಕದ್ದ ಆಗುವುದಿಲ್ಲ. ಹಾಗಾಗಿ 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಚಾರಿತ್ರ, 1 ಸಂಯಮ ಎಲ್ಲ ಸೇರಿ ಎಷ್ಟು ಭಾವ ಆಯ್ತು? 13 ಭಾವಗಳು ಪ್ರಥಮೋಪಶಮ ಸಮ್ಯಕ್ತದ ಜೊತೆಗೆ ಕ್ಷಾಯೋಪಶಮಿಕ ಭಾವಗಳಾಗಬಹುದು. ಇನ್ನು ಔದೈಕ ಭಾವಗಳಲ್ಲಿ, ಕರ್ಮದ ಉದಯದಿಂದ ಆಗುವಂತ ಭಾವಗಳಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಎಲ್ಲೆಲ್ಲಿದೆ? 4 ಗತಿಗಳಲ್ಲಿದೆ. ಹಾಗಾಗಿ ಗತಿ ಔದೈಕ ಭಾವ 4 ಇದೆ. ಕಷಾಯಗಳು 4 ಕಷಾಯಗಳಿವೆ. 3 ವೇದಗಳ ಜೊತೆಗೆ ಪ್ರಥಮೋಪಶಮ ಸಮ್ಯಕ್ತ್ವ ಇದೆ. ಯಾವಾಗ ಪ್ರಥಮೋಪಶಮ ಸಮ್ಯಕ್ತ್ವ ಇದೆ ಆವಾಗ ಮಿಥ್ಯಾ ದರ್ಶನ ಇರುವುದಿಲ್ಲ ಜೀವರಲ್ಲಿ. ಆಮೇಲೆ ಅಜ್ಞಾನ ಇದೆ. ಔದೈಕದಲ್ಲಿ ಅಜ್ಞಾನ ಭಾವ ಇದೆ, ಅಸಿದ್ಧತ್ವ ಭಾವ ಇದೆ, ಎಲ್ಲಾ ಲೇಷಗಳೂ ಕೂಡ ಇದೆ ಪ್ರಥಮೋಪಶಮ ಸಮ್ಯಕ್ತದ ಜೊತೆಗೆ. ಈಗ ಔದೈಕ ಭಾವ ಎಷ್ಟಾಯ್ತು ಹೇಳಿ? ಸಂಯಮ ಹೇಳಲಿಲ್ಲ ಭಯ. ಎಷ್ಟು? ಅಸಂಯಮ ಹೇಳಲಿಲ್ಲ. ಅಸಂಯಮ ಇರುವುದಿಲ್ಲ, ಅಜ್ಞಾನ ಇರುವುದಿಲ್ಲ. ಸಾರಿ, ಇದೆ. ಇದೆ. ಅಸಂಯಮನೂ ಇದೆ, ಅಜ್ಞಾನನೂ ಇದೆ, ಅಸಿದ್ಧತ್ವನೂ ಇದೆ. 20 ಎಷ್ಟಾಯ್ತು? 20. ಅಂದ್ರೆ ಯಾವುದಿಲ್ಲ ಆಯ್ತು? ಮಿಥ್ಯಾದರ್ಶನ ಒಂದಿಲ್ಲ ಆಯ್ತು. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಇರುವುದಿಲ್ಲ. ಯಾಕೆಂದ್ರೆ ಸಮ್ಯಕ್ತ್ವ ಇದೆ ಅಂದ್ರೆ ಅದು ಭವ್ಯ ಜೀವ ಇರ್ತದೆ. ಜೀವತ್ವ, ಭವ್ಯತ್ವ 2 ಭಾವಗಳು ಇರಲು ಸಾಧ್ಯ ಇದೆ. ಹಾಗಾಗಿ ಒಟ್ಟು ಎಷ್ಟು ಭಾವಗಳಾಯ್ತು? 36. ಸಾಮಾನ್ಯ ಗುಣಸ್ಥಾನದ ಅಪೇಕ್ಷಾದಿಂದ ಸಾಮಾನ್ಯ ಪ್ರಥಮೋಪಶಮ ಎಲ್ಲಿಂದ ತನಕ ಇದೆ? 4ರಿಂದ 7ರ ತನಕ. 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನ ತನಕ ಪ್ರಥಮೋಪಶಮ ಆಗಲು ಸಾಧ್ಯ. ಇದು ಆ ಅಪೇಕ್ಷಾದಿಂದ ಚರ್ಚೆ ಇದೆ. ತಿಳಿದು
ಇನ್ನದ್ರ ವಿಶೇಷ ಚರ್ಚೆ ನೋಡ್ರಿ. ಪ್ರಥಮೋಪಶಮ ಸಮ್ಯಕ್ತ್ವ 4ನೇ ಗುಣಸ್ಥಾನದಲ್ಲಿದೆ ಅಂತಂದ್ರೆ ಏನೇನಾಗ್ಬೋದು ಓದ್ರಿ ಮುಂದೆ. ಅವಿರತ ಸಮ್ಯಕ್ತ ಗುಣಸ್ಥಾನ ರೀ. ಪೇಜ್ ನಂಬರ್ 76 ಸಮ್ಯಕ್ತ ಮಾಡಿ. ಅವಿರತ ಸಮ್ಯಕ್ತ ಗುಣಸ್ಥಾನ ಪ್ರಥಮೋಪಶಮ ಸಮ್ಯಕ್ತ್ವ ಪರ್ಯಾಪ್ತಕ. ಔಪಶಮಿಕ 1, ಕ್ಷಾಯಿಕ ಇರುವುದಿಲ್ಲ. ಕ್ಷಯೋಪಶಮಿಕ 11, ಔದೈಕ 20, ಪಾರಿಣಾಮಿಕ 2, ಒಟ್ಟು 34 ಭಾವಗಳು. ಈ ಪ್ರಥಮೋಪಶಮ ಸಮ್ಯಕ್ತದ ವಿಶೇಷ ಚರ್ಚೆಯನ್ನು ಕೂಡ ಅವ್ರ ಗ್ರಂಥಕಾರರು ಕೊಟ್ಟಿದ್ದಾರೆ. ಪ್ರಥಮೋಪಶಮ ಸಮ್ಯಕ್ತ್ವ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಂದ್ರೆ 4ನೇ ಗುಣಸ್ಥಾನದ ಅಪೇಕ್ಷಾದಿಂದ ಚರ್ಚೆ, ಅದಕ್ಕಿಂತ ಹಿಂದೆ ಅದು ಇರುವುದಿಲ್ಲ. ಪ್ರಥಮೋಪಶಮ ಸಮ್ಯಕ್ತ್ವ ಅಸಂಯಮದಲ್ಲಿದೆ ಅಂದ್ರೆ ಅದು ಅವಿರತ ಸಮ್ಯಕ್ತ್ವ ಇದೆ. ಅಲ್ಲಿ ಔಪಶಮಿಕ ಭಾವಗಳು ಎಷ್ಟಾಗಬಹುದು ಅಂದ್ರೆ 1. ಅಂದ್ರೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಭಾವ ಪರ್ಯಾಪ್ತಕರಲ್ಲಿ ಎಷ್ಟು ಭಾವಗಳಾಗಬಹುದು ಅಂತ ಚಾರ್ಟ್ ಇದು. ಔಪಶಮಿಕ ಭಾವದಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ 1. ಕ್ಷಾಯಿಕ ಭಾವಗಳು 1 ಇರುವುದಿಲ್ಲ. ಕ್ಷಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಜ್ಞಾನ ಇರಬಹುದು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ. ಅಜ್ಞಾನ ಇರುವುದಿಲ್ಲ. ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ ಅವಿರತ ಗುಣಸ್ಥಾನದಲ್ಲಿ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳಲ್ಲಿ 3 ಚಕ್ಷು, ಅಚಕ್ಷು, ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. ಕ್ಷಯೋಪಶಮಿಕ ಸಮ್ಯಕ್ತ್ವ ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ ಇರುವುದಿಲ್ಲ. ಕ್ಷಯೋಪಶಮಿಕ ಚಾರಿತ್ರ ಭಾವವೂ ಇರುವುದಿಲ್ಲ. ಕ್ಷಯೋಪಶಮಿಕ ಸಂಯಮ ಭಾವವೂ ಇರುವುದಿಲ್ಲ. ಯಾಕೆಂದ್ರೆ ಇದು 4ನೇ ಗುಣಸ್ಥಾನ, ಹಾಗಾಗಿ ಮುಂದಿನ ಗುಣಸ್ಥಾನಗಳು ಇಲ್ಲಿ ಇರುವುದಿಲ್ಲ. ಔದೈಕ ಭಾವಗಳ ಕ್ಷಯೋಪಶಮಿಕ 11 ಭಾವ. ಔದೈಕ ಭಾವಗಳಲ್ಲಿ 4ನೇ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ. ಪ್ರಥಮೋಪಶಮ ಸಮ್ಯಕ್ತ್ವವುಳ್ಳ ಜೀವರು 4 ಗತಿಗಳಲ್ಲಿದ್ದಾರೆ. ಹಾಗಾಗಿ 4 ಗತಿ ಲೆಕ್ಕದಲ್ಲಿ ಬರ್ತದೆ. ಕಷಾಯಗಳು 4 ಇದೆ. ವೇದಗಳ 3 ಅದರ ಜೊತೆಗೆ ಪ್ರಥಮೋಪಶಮ ಸಮ್ಯಕ್ತ್ವ ಇದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷಾದಲ್ಲಿ 6 ಲೇಷಗಳು ಇದೆ. ಎಷ್ಟಾಯ್ತು ಔದೈಕ ಭಾವ? ಪಾರಿಣಾಮಿಕ ಭಾವಗಳು ಜೀವತ್ವ 2 ಎಲ್ಲ ಸೇರಿಸಿ 34 ಭಾವಗಳಾಗುತ್ತವೆ. ಹೀಗೆ ಅವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವದಲ್ಲಿ 34 ಭಾವಗಳು ಆಗಲು ಸಾಧ್ಯ. ತಿಳಿತು? ದೇಶವಿರತ ಗುಣಸ್ಥಾನ ಪ್ರಥಮೋಪಶಮ ಸಮ್ಯಕ್ತ್ವ ಪರ್ಯಾಪ್ತಕ. ಔಪಶಮಿಕ ಕ್ಷಾಯಿಕ ಇರುವುದಿಲ್ಲ. ಕ್ಷಯೋಪಶಮಿಕ 12, ಔದೈಕ 14, ಪಾರಿಣಾಮಿಕ 2, ಒಟ್ಟು 29 ಭಾವಗಳು. ಇನ್ನು ಪ್ರಥಮೋಪಶಮ ಸಮ್ಯಕ್ತ್ವ ದೇಶವಿರತ ಗುಣಸ್ಥಾನದಲ್ಲಿಯೂ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇಶವಿರತ ಗುಣಸ್ಥಾನ ಇರುವಾಗ ಪ್ರಥಮೋಪಶಮ ಅಥವಾ ಪ್ರಥಮೋಪಶಮ ಇರುವಾಗ ದೇಶವಿರತ ಗುಣಸ್ಥಾನದಲ್ಲಿ ಪರ್ಯಾಪ್ತಕರಲ್ಲಿ ಏನೇನು ಭಾವ ಆಗಬಹುದು? ಔಪಶಮಿಕ ಭಾವ 1 ಇರಬಹುದು, ಸಮ್ಯಕ್ತ್ವ
ಕ್ಷಾಯಿಕ ಭಾವ ಇರುವುದಿಲ್ಲ. ಔಕ್ಷಮಿಕ ಭಾವ ಇರುವಾಗ ಕ್ಷಾಯಿಕ ಭಾವ ಇರುವುದಿಲ್ಲ. ಕ್ಷಯೋಪಶಮಿಕ ಭಾವಗಳು ಜ್ಞಾನದಲ್ಲಿ 3 ಜ್ಞಾನ ಇರಬಹುದು. ಮನಪರೆ ಜ್ಞಾನ ಇರೋದಿಲ್ಲ. ಮತಿ ಶ್ರುತಾವಧಿ 3 ಇರಬಹುದು. ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ 3 ದರ್ಶನಗಳೇ ಇರಬಹುದು. 5 ಲಬ್ಧಿಗಳೇ ಆಗಬಹುದು. ಕ್ಷಯೋಪಶಮಿಕ ಸಮ್ಯಕ್ತ ಭಾವ ಇರುವುದಿಲ್ಲ. ಚಾರಿತ್ರ ಭಾವ ಇರುವುದಿಲ್ಲ. ಸೇವ ಭಾವ ಇರುವುದಿಲ್ಲ. ಸೇಮ ಇರುತ್ತೆ. ಸಾರಿ ಸೇಮ ಇರುತ್ತೆ. ಯಾಕೆಂದ್ರೆ ದೇಶ ವಿರುದ್ಧ ಗುಣಸ್ಥಾನ ಇದೆ. ಚಾರಿತ್ರ ಇರುವುದಿಲ್ಲ. ಸೇಮ ಇರುತ್ತೆ. ಎಲ್ಲ ಸೇರಿ ಎಷ್ಟಾಯ್ತು ಕ್ಷಯೋಪಶಮಕದ್ದು? 12 ಭಾವ. ಇನ್ನು 5ನೇ ಗುಣಸ್ಥಾನದಲ್ಲಿ ಪ್ರಥಮೋಪಶಮ ಸಮ್ಯಕ್ತದಲ್ಲಿ ಔದೈಕ ಭಾವಗಳು. 5ನೇ ಗುಣಸ್ಥಾನದಲ್ಲಿ ಎಷ್ಟು? 2 ಗತಿಗಳು, ತ್ರಿಯಂಶ ಮತ್ತು ಮನುಷ್ಯಗತಿ. ಕಷಾಯಗಳಲ್ಲಿ 4 ಕಷಾಯ, 3 ವೇದಗಳಿರಲು ಸಾಧ್ಯ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇರುತ್ತದೆ. ಕೇವಲ ಜ್ಞಾನ ಆಗಿಲ್ಲ, ಹಾಗಾಗಿ ಅಜ್ಞಾನ ಭಾವ ಇರುತ್ತದೆ. ಅಸಂಯಮ ಭಾವ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂದ್ರೆ ಸ್ವಲ್ಪ ಸಂಯಮ ಬಂದಿದೆ, ಹಾಗಾಗಿ ಪೂರ್ಣ ಸಂಯಮದ ಲೆಕ್ಕದಲ್ಲಿ ಬರುವುದಿಲ್ಲ. ಅಸಿದ್ಧತ್ವ ಭಾವ ಇದೆ, ಯಾಕೆಂದ್ರೆ ಸಿದ್ಧರಾಗಿಲ್ಲ. ಲೇಷಗಳಲ್ಲಿ 3 ಶುಭ ಲೇಷಗಳು ಮಾತ್ರ ಇರ್ತವೆ. ಗುಣಸ್ಥಾನ 5 ಬಂದ್ರೆ 3 ಅಶುಭ ಲೇಷಗಳು ಬಿಟ್ಟು ಹೋದವು ಅಂತ ಅರ್ಥ. ಎಷ್ಟಾಯ್ತು ಔದೈಕ ಭಾವ ಸೇರಿಸಿ? 14 ಔದೈಕ ಭಾವ, 2 ಪಾರಿಣಾಮಿಕ ಭಾವ. ಈಗ ಎಲ್ಲವನ್ನೂ ಸೇರಿಸಿ 29 ಸರಿ ಇದೆ. ಅರ್ಥ ಆಯ್ತಿದು? ದೇಶ ವಿರುದ್ಧ ತೆಗೆದು ಪ್ರಮತ್ತ ವಿರುದ್ಧ ಹಾಗೂ ಅಪ್ರಮತ್ತ ವಿರುದ್ಧ ಗುಣಸ್ಥಾನ ಪ್ರಥಮೋಪಶಮ ಸಮ್ಯಕ್ತ ಪರ್ಯಾಪ್ತಕ. ಕ್ಷಯೋಪಶಮಿಕ 1, ಕ್ಷಾಯಿಕ ಇರುವುದಿಲ್ಲ. ಕ್ಷಯೋಪಶಮಿಕ 12, ಔದಯಿಕ 13, ಪಾರಿಣಾಮಿಕ 2, ಒಟ್ಟು 28 ಭಾವ. ಗುಣಸ್ಥಾನ 6 ಮತ್ತು 7ರಲ್ಲಿ ಅಂದ್ರೆ ಪ್ರಥಮೋಪಶಮ ಸಮ್ಯಕ್ತ ಮಾರ್ಗಣದಲ್ಲಿ ಗುಣಸ್ಥಾನ 6 ಮತ್ತು 7ರಲ್ಲಿ ಪರ್ಯಾಪ್ತಕರಲ್ಲ. ಏನಾಗಬಹುದು? ಗುಣಸ್ಥಾನ 6 ಅಂದ್ರೆ ಪ್ರಮತ್ತ ವಿರುದ್ಧ, ಗುಣಸ್ಥಾನ 7 ಅಂದ್ರೆ ಅಪ್ರಮತ್ತ ವಿರುದ್ಧ. 2 ಅವಸ್ಥೆಯಲ್ಲಿ ಭಾವಗಳು ಅಷ್ಟೇ ಆಗ್ತವೆ. ಔಪಶಮಿಕ ಭಾವಗಳಲ್ಲಿ 1 ಪ್ರಥಮೋಪಶಮ ಸಮ್ಯಕ್ತ ಭಾವ ಇರ್ತದೆ. ಕ್ಷಾಯಿಕ ಭಾವ ಇರುವುದಿಲ್ಲ, ಯಾಕೆಂದ್ರೆ ಉಪಶಮ ಸಮ್ಯಕ್ತ ಇರುವಾಗ ಅದು ಒಂದೇ ಇರುವುದು. ಕ್ಷಯೋಪಶಮಿಕ ಭಾವಗಳು ಕ್ಷಯೋಪಶಮಿಕ ಭಾವ 6 ಮತ್ತು 3 ಜ್ಞಾನಗಳು ಆಗಲು ಸಾಧ್ಯ. 3 ಜ್ಞಾನ ಭಾವಗಳು 3: ಮತಿಜ್ಞಾನ, ಶ್ರುತಜ್ಞಾನ, ಅವಧಿ ಜ್ಞಾನ
ಮನಃ ಪರಿಜ್ಞಾನ ಆಗುವುದಿಲ್ಲ. ಮುನಿ ಮಹಾರಾಜರಿದ್ದರೂ ಕೂಡ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದ್ರೆ ಪ್ರಥಮೋಪಶಮ ಸಮ್ಯಕ್ತದ ಜೊತೆಗೆ ಮನಃ ಪರಿಜ್ಞಾನ ಆಗುವುದಿಲ್ಲ ಅನ್ನುವ ನಿಯಮ ಇದೆ. ತಿಳಿದ್ರಿ? ಯಾಕೆ ಬಯಸಿ ಇದು ಆ ಥರ ನಿಯಮ ಅಂದರೆ ವಿಶುದ್ಧತೆ ಕಡಿಮೆ ಆಗುತ್ತೆ ಅಂತನಾ ಅಥವಾ ಅದು ಯಾವ ರೀತಿ ಅರ್ಥ ಮಾಡ್ಕೊಬೇಕಿದೆ? ಪ್ರಥಮೋಪಶಮ ಸಮ್ಯಕ್ತ ಅದು ಉಳಿಯೋದೇ ಅಂತರ್ಭೂತ. ಅದರಲ್ಲಿ ಮುನಿ ಅವಸ್ಥೆಯಲ್ಲಿ ಅತ್ಯಂತ ವಿಶುದ್ಧ ಪರಿಣಾಮಗಳಾದಾಗ ಮನಃ ಪರಿಜ್ಞಾನ ಆಗ್ತದೆ. ಇದು ಪ್ರಥಮೋಪಶಮ ಅಂತಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲಿ ಆಗುವಂಥದ್ದೇ. ಅದು ಸ್ವಯಂ ವಿಶುದ್ಧ ಪರಿಣಾಮ ಇದ್ದರೂ ಮನಃ ಪರಿಜ್ಞಾನವನ್ನು ಉತ್ಪನ್ನ ಮಾಡುವಷ್ಟು ವಿಶುದ್ಧತೆ ಇರುವುದಿಲ್ಲ. ಅಜ್ಞಾನ ಭಾವಗಳು ಇರುವುದಿಲ್ಲ. ದರ್ಶನಗಳು 3 ಆಗಲು ಸಾಧ್ಯ: ಚಕ್ಷು, ಅಚಕ್ಷು, ಅವಧಿ. ಆಮೇಲೆ ಲಬ್ಧಿಗಳು 5 ಲಬ್ಧಿಗಳು ಸಾಧ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರುವುದಿಲ್ಲ. ಯಾಕಂದ್ರೆ ಪ್ರಥಮೋಪಶಮ ಭಾವ ಇರುವಾಗ ಬೇರೆ ಸಮ್ಯಕ್ತ ಭಾವ ಇರುವುದಿಲ್ಲ. ಚಾರಿತ್ರ ಭಾವ ಇರಬಹುದು, ಯಾಕಂದ್ರೆ 6 ಮತ್ತು 7ನೇ ಗುಣ ಸ್ಥಾನದಲ್ಲಿ ಚಾರಿತ್ರ ಇದೆ. ಸಂಯಮ ಭಾವ ಇರುವುದಿಲ್ಲ, ಯಾಕಂದ್ರೆ ಗುಣಸ್ಥಾನ 6 ಮತ್ತು 7 ಇದೆ. ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 12 ಇನ್ನು ಔದೈಕ ಭಾವಗಳಲ್ಲಿ ಗತಿ ಔದೈಕ ಭಾವಗಳು 6 ಮತ್ತು 7ನೇ ಗುಣಸ್ಥಾನ ಇರುವಾಗ ಯಾವ್ಯಾವ ಆಗಬಹುದು? ಮನುಷ್ಯಗತಿ ಸರಿ ಇದೆ. ಕಷಾಯಗಳಲ್ಲಿ 4: ಕ್ರೋಧ, ಮಾನ, ಮಾಯಾ, ಲೋಭ. ವೇದಗಳಲ್ಲಿ 3 ವೇದಗಳಿರಲು ಸಾಧ್ಯ: ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ ವೇದ. ಪ್ರಥಮೋಪಶಮ ಸಮ್ಯಕ್ತವಿರುವಾಗ ಮಿಥ್ಯಾತ್ವವು ಇರುವುದಿಲ್ಲ, ಯಾಕೆಂದ್ರೆ ಸಮ್ಯಕ್ತದ ಗುಣಸ್ಥಾನ ಇದೆ. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನ ಆಗಿಲ್ಲ, ಅದಕ್ಕಾಗಿದೆ. ಅಸಂಯಮ ಭಾವ ಇಲ್ಲ, ಸಂಯಮ ಇದ್ದಾರೆ, ಅಸಂಯಮ ಇರುವುದಿಲ್ಲ. ಅಸಿದ್ಧತ್ವ ಭಾವ ಇದೆ, ಯಾಕೆಂದ್ರೆ ಸಿದ್ಧರಾಗಿಲ್ಲ. ಲೇಷದಲ್ಲಿ 3 ಶಿವಲೇಷಗಳಿರ್ಬೋದು 6 ಮತ್ತು 7ನೇ ಗುಣಸ್ಥಾನದಲ್ಲಿ. ಅಂದ್ರೆ ಪೀತಲೇಷ, ಪದ್ಮಲೇಷ, ಶಿವಲೇಷ. ಈ 3 ಭಾವಗಳು ಅಂದ್ರೆ ಈ 3 ಲೇಷ ಭಾವಗಳು ಪ್ರಥಮೋಪಶಮ ಸಮ್ಯಕ್ತ ಜೊತೆಗೆ ಇರಲು ಸಾಧ್ಯ. ಔದೈಕ ಭಾವಗಳೆಷ್ಟಾಯ್ತು? 13. ಇನ್ನು 2 ಪಾರಿಣಾಮಿಕ ಭಾವಗಳು ಎಲ್ಲ ಸೇರಿಸಿ ಹೇಳಿ ಎಷ್ಟಾಯ್ತು? 28 ಭಾವಗಳಾಗಲು ಸಾಧ್ಯ. ಇದು ಪ್ರಥಮೋಪಶಮ ಸಮ್ಯಕ್ತದ ವಿಶೇಷ ಚರ್ಚೆ ಆಯಿತು. 4ರಲ್ಲಿ 7, 5ರಲ್ಲಿ 6ರಲ್ಲಿ 7ರಲ್ಲಿ ತಿಳಿತು. ಇದರ ವಿಶೇಷ ಇಲ್ಲಿ ನಾವು ಕ್ಷಾಯೋಪಶಮಿಕ ಸಮ್ಯಕ್ತದಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ ತಗೊಳ್ಳಲ್ಲ, ಅದು ಚಾರಿತ್ರ ತಗೊಳ್ಳಿ. ಹೆಂಗೆ ಬೇಜಿ ಇದು ಸಂಯಮ ತಿಳ್ತಾರೆ, ಅದು 6ನೇ 5ನೇ ಗುಣಸ್ಥಾನದಲ್ಲಿ ಇರುತ್ತೆ. ಚಾರಿತ್ರವನ್ನ ತಗೋತೀವಿ, ಆದ್ರೆ ಸಂಯಮನ ತಗೊಳ್ಳಲ್ಲ. ಯಾಕೆ? ಸಮ್ಯಕ್ತ ಭಾವ ಬೇರೆ, ಚಾರಿತ್ರ ಭಾವ ಬೇರೆ. ಸಮ್ಯಕ್ತ ಭಾವ ಯಾವ ಕಾರಣದಿಂದ ಆಗುತ್ತದೆಯೋ ಅದೇ ಕಾರಣ ಚಾರಿತ್ರಕ್ಕೆ ಏನು ಸಂಬಂಧ ಇರೋದಿಲ್ಲ. ಸಮ್ಯಕ್ತ ಭಾವ ಯಾವ ಕಾರಣದಿಂದ ಆಗ್ತಾ ಇದೆ ನಮ್ಮಲ್ಲಿ
ಧರ್ಮೀಯದ ಕಾರಣದಿಂದ, ಅದರ ಉಪಶಮ ಕ್ಷಯೋಪಶಮ ಕ್ಷಯದ ಕಾರಣದಿಂದ ಆಗ್ತಾ ಇದೆ. ಅದರ ಜೊತೆ ಚಾರಿತ್ರ ಮೋಹದ ಅನಂತಾನುಬಂಧಿ ಒಂದು ಸೇರಿದೆ ಅಷ್ಟೇ. ಆದ್ರೆ ಯಾವಾಗ ಚಾರಿತ್ರದ ವಿಷಯ ಬರ್ತದೆಯಲ್ಲ, ಅವಾಗ ಈ ಚಾರಿತ್ರ ಮೋಹನೀಯದ ಭೇದಗಳನ್ನ ಉಪಶಮ ಕ್ಷಯೋಪಶಮ ಕ್ಷಯ ಮಾಡುವುದರ ಮೂಲಕ ಇದು ಚಾರಿತ್ರದ ಗುಣ ಇದೆ. ಹಾಗಾಗಿ ಸಮ್ಯಕ್ತ್ವ ಪ್ರಥಮೋಪಶಮ ಇರುವಾಗ ಕ್ಷಯೋಪಶಮ ಚಾರಿತ್ರ ಇರಬಾರದು ಅಂತ ಏನಿರುವುದಿಲ್ಲ. ಮತ್ತೆ 6 ಮತ್ತು 7ನೇ ಗುಣಸ್ಥಾನದಲ್ಲಿ ಇದ್ರೆ ಅದು ಒಂದೇ ಒಂದು ಚಾರಿತ್ರ ಇರ್ತದೆ, ಅದು ಕ್ಷಯೋಪಶಮ ಚಾರಿತ್ರ ಮಾತ್ರ ಇರ್ತದೆ. ಹಾಗಾಗಿ ಸಮ್ಯಕ್ತ್ವ ಪ್ರಥಮೋಪಶಮ ಇದೆ, ಅದೇ ಸಮಯದಲ್ಲಿ ಇನ್ನೊಂದು ಸಮ್ಯಕ್ತ್ವ ಇರುವುದಿಲ್ಲ. ಯಾಕಂದ್ರೆ ಅದ ಕೆಲಸ ಒಂದು ನಡೆದಿದೆ. ಈಗ ಮೋಹನೀಯ ಕರ್ಮ ಏನಾಗಿದೆ, ದರ್ಶನ ಮೋಹನೀಯ ಮತ್ತು ಅನಂತಾನುಬಂಧಿಗಳು ಉಪಶಮನ ಆಗಿವೆ. ಉಪಶಮನ ಆಗಿವೆ ಅಂದ್ರೆ ಕರ್ಮ ಇನ್ನೂ ಇದೆ, ನಾಶ ಆಗಿಲ್ಲ, ಹಾಗಾಗಿ ಕ್ಷಯಕಲ್ಲ. ಮತ್ತೆ ಈ ಕರ್ಮದಲ್ಲಿ ಏನು ಬದಲಾವಣೆ ಆಗಿದೆ ಅಲ್ಲ, ಅದ್ರ ಮೇಲೆನೆ ನಾವು ಯಾವ ಸಮಯ ದೃಷ್ಟಿ ಅನ್ನೋದು ಕೂಡ ನಿರ್ಧಾರ ಆಗ್ತದೆ. ಅದು ಉಪಶಮನ ಆದಾಗ ಉಪಶಮ ಸಮ್ಯಕ್ತ್ವ, ಕ್ಷಯೋಪಶಮ ಆದಾಗ ಕ್ಷಯೋಪಶಮ ಸಮ್ಯಕ್ತ್ವ, ಕ್ಷಯ ಆದಾಗ ಕ್ಷಾಯಿಕ ಸಮ್ಯಕ್ತ್ವ. ತಿಳಿದ್ರಿ? ಜ್ಞಾನದ ವಿಷಯ ಬೇರೆ, ಆಚರಣೆಯ ವಿಷಯ ಬೇರೆ. ಚಾರಿತ್ರ ಮೋಹನೀಯದಲ್ಲಿ ಕ್ಷಯೋಪಶಮ ಚಾರಿತ್ರ, ಆದ್ರೆ ಕರ್ಮದಲ್ಲಿ ಚಾರಿತ್ರ ಮೋಹನೀಯದಲ್ಲಿ ಕ್ಷಯೋಪಶಮಿಕ ಭಾವ ಮಾತ್ರ ಬಂದಿದೆ. ಎಲ್ಲಿ ತನಕ? 7ನೇ ಗುಣಸ್ಥಾನ ತನಕ. ತಿಳಿದ್ರಿ? ಔಪಶಮಿಕ 2, ಕ್ಷಾಯಿಕ ಇರುವುದಿಲ್ಲ. ಕ್ಷಯೋಪಶಮಿಕ 14, ಔದಯಿಕ 18, ಪಾರಿಣಾಮಿಕ 2, ಒಟ್ಟು 36 ಭಾವಗಳು. ಇನ್ನ ದ್ವಿತೀಯೋಪಶಮ ಸಮ್ಯಕ್ತ ಭಾವ. ಪ್ರಥಮೋಪಶಮಕ್ಕೂ ದ್ವಿತೀಯೋಪಶಮಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಪ್ರಥಮೋಪಶಮ ಇದು ಮಿಥ್ಯಾದೃಷ್ಟಿ ಜೀವಕ್ಕೇನೆ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಅನಾದಿ ಮಿಥ್ಯಾದೃಷ್ಟಿ ಜೀವಕ್ಕೆ ಆಗ್ತದೆ. ದ್ವಿತೀಯೋಪಶಮ ಸಮ್ಯಕ್ತ್ವ ಯಾರಿಗೆ ಆಗ್ತದೆ ಅಂದ್ರೆ ನಿಯಮದಿಂದ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿಗೆ ಆಗ್ತದೆ. ಇದು ಮಿಥ್ಯಾದೃಷ್ಟಿಗೆ ಆಗುವಂಥದ್ದಲ್ಲ. ನೋಡ್ರಿ, ಪ್ರಥಮೋಪಶಮ ಸಮ್ಯಕ್ತ್ವ ನಿಯಮದಿಂದ ಮಿಥ್ಯಾದೃಷ್ಟಿಗೆನೆ ಆಗ್ತದೆ. ಆದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವ ಇದು ಯಾವ ಮಿಥ್ಯಾದೃಷ್ಟಿಗೂ ಆಗೋದಿಲ್ಲ. ಇದಾಗಬೇಕು ಅಂದ್ರೆ ನಮ್ಮದಲ್ಲಿ ಸಮ್ಯಕ್ತ್ವ ಕ್ಷಯೋಪಶಮಿಕ ಸಮ್ಯಕ್ತ್ವ ಇದ್ದಾಗ ಆಗ್ತದೆ. ನೆನ್ಪಿಟ್ಕೋತೀರಿ? ದ್ವಿತೀಯೋಪಶಮ ಸಮ್ಯಕ್ತ್ವ ಯಾರಿಗೆ ಆಗ್ತದೆ? ಕ್ಷಯೋಪಶಮ ಸಮ್ಯಕ್ತ್ವ ಇರುವ ಕ್ಷಯೋಪಶಮಿಕ ಸಮ್ಯಕ್ತ್ವ. ಅದು ಎಂತ ಸಮ್ಯಕ್ತ್ವ? ಕ್ಷಯೋಪಶಮಿಕ ಸಮ್ಯಕ್ತ್ವ ಕೇವಲ ಕ್ಷಯೋಪಶಮಿಕ ಇದ್ರೆ ಆಗ್ತದೇನು? ಅದ್ರ ಜೊತೆಗೆ ಮನುಷ್ಯನೇ ಆಗಿರ್ಬೇಕು. ಮನುಷ್ಯರಲ್ಲಿ ಕೂಡ ಯಾರಾಗಿರ್ಬೇಕು? ಮುನಿ ಮಹಾರಾಜರೇ ಆಗಿರ್ಬೇಕು. ತಿಳಿದ್ರಿ? ಉಪಶಮ ಶ್ರೇಣಿ ಇರುವವರಿಗೆ ಆಗದಲ್ಲ. ಅದ್ರಲ್ಲೂ ಯಾರಿಗೆ ಆಗ್ತದೆ? ಯಾರು ಉಪಶಮ ಶ್ರೇಣಿಯ ಸಮ್ಮುಖರಿದ್ದಾರೆ ಅವರಲ್ಲೇ ಉತ್ಪನ್ನ ಆಗೋದು. ತಿಳಿದ್ರಿ? ಮತ್ತು ಪ್ರಥಮೋಪಶಮ ಸಮ್ಯಕ್ತ್ವದ ಜೊತೆಗೆ ಜನ್ಮ ಮರಣ ಆಗುವುದಿಲ್ಲ. ಇದು 4 ಗತಿಯ ಜೀವರಿಗೆ ಆಗ್ತದೆ. ಆದ್ರೆ ದ್ವಿತೀಯೋಪಶಮ ಸಮ್ಯಕ್ತ್ವ ಏನಿದೆ, ಕೇವಲ ಮನುಷ್ಯಗತಿಯ ಮುನಿ ಮಹಾರಾಜರು, ಅದರಲ್ಲೂ ಶ್ರೇಣಿ ಸಮ್ಮುಖರಾದಂತಹ ಮುನಿ ಮಹಾರಾಜರಿಗೆ ಉತ್ಪನ್ನ ಆಗ್ತದೆ. ಮರಣದ ಜೊತೆಗೂ ಇರ್ತದೆ.
ಮುಂದಿನ ಜನ್ಮದ ಜೊತೆಗೂ ಅಪರ್ಯಾಪ್ತಕ ಅವಸ್ಥೆಯ ತನಕನೂ ಇರ್ತದೆ. ಹೀಗೆ ಇರ್ತದೆ. ಮತ್ತೆ ಯಾರು ದ್ವಿತೀಯೋಪಶಮ ಸಮ್ಯಕ್ತ್ವದ ಜೊತೆಗೆ ಮರಣವನ್ನ ಸಾಧಿಸ್ಕೊಳ್ತಾ ಇದ್ದಾರೆ ಅವರ ನಿಯಮದಿಂದ ಮುನಿ ದೇವಗತಿಗೆ ಹೋಗ್ತಾರೆ ಮತ್ತೆ ಮುನಿ ಮಹಾರಾಜರೇ ಆಗಿರ್ತಾರೆ. ಇದು ಯಾವ ಗೃಹಸ್ಥರಿಗೂ ಉತ್ಪನ್ನ ಆಗುವಂತದ್ದಲ್ಲ. ತಿಳಿದ್ರಿ? ಬಯ್ಯಾಜಿ ಅವರು ಮುನಿಗಳು ಒಂದ್ಸಲ ಶ್ರೇಣಿ ಮಂಡಲದಿಂದ ಇದಾದಾಗ ಅವ್ರು ಕೆಳಗಡೆ 5-6ನೇ ಗುಣಸ್ಥಾನದ ಕೆಳಗಡೆ ಬಂದ್ರು ಅಂದ್ರೆ ಅವಾಗ ಕ್ಷಯಪೋಷಣ ಸಮಯ ದ್ವಿತೀಯೋಪಶಮ ಇರುತ್ತಾ ಇರಲ್ಲ? ಅದು ಇಳಿಕೆಯ ಅಪೇಕ್ಷಾದಿಂದ ಇರುತ್ತೆ. ಎಲ್ಲವರೆಗೂ ಇರುತ್ತೆ. 6ನೇ ಗುಣಸ್ಥಾನದಕ್ಕೂ ಕೆಳಗಡೆ ಬಂದ್ರೂ ಇರುತ್ತೆ ಅದು. 6ನೇ ಗುಣಸ್ಥಾನದಿಂದ ಕೆಳಗಡೆ ಅಂದ್ರೆ ಗುಣಸ್ಥಾನ ಕೆಳಗೆ ಇಳಿದಿದೆ ಅಂತಂದ್ರೆ ಹೇಗೆ ನೋಡ್ರಿ. ಧ್ಯಾನಸ್ಥರಾಗಿ ಕೂತಿದ್ದಾರೆ ಅವರು, ಧ್ಯಾನಸ್ಥರಾಗಿ ಕೂತಿದ್ದಾರೋ ನಿಂತಿದ್ದಾರೋ ಒಟ್ಟಾರೆಯಾಗಿ ಶ್ರೇಣಿ ಆರೋಹಣ ಮಾಡಿದ್ದಾರೆ. 8, 9, 10, 11, 11, 10, 9, 8 ಮುಗೀತದು. ಒಂದು ಅಂತರ್ಮುಹೂರ್ತದಲ್ಲಿ ಅದು ಏರಿ ಇಳಿದ್ರು. ಇನ್ ಕೂತಲ್ಲೇ ಕೂತಿದ್ದಾರೆ ಅಂತಂದ್ರೆ ಅವ್ರು ಕೂತಲ್ಲೇ ಇದ್ದಾರೆ, ಗುಣಸ್ಥಾನ 6 ಆಯ್ತು, 7 ಆಯ್ತು, 6 ಆಯ್ತು. ಮತ್ತೆ 6, 7ರಲ್ಲಿರುವಂತಹ ಜೀವ 6, 7, 6, 7 ವೈದಾಟಿದ್ದೇ ಇರ್ತದೆ. ಒಂದೇ ಗುಣಸ್ಥಾನ ನಿರಂತರ ಮೇಂಟೈನ್ ಆಗೋದಿಲ್ಲ. ಅದು ಎಲ್ಲಿ 6, 7ರಲ್ಲಿ ಒಮ್ಮೆ 6 ಆಗ್ತದೆ, ಒಮ್ಮೆ 7 ಆಗ್ತದೆ, ಒಮ್ಮೆ 6 ಆಗ್ತದೆ, ಒಮ್ಮೆ 7 ಆಗ್ತದೆ. ಇನ್ನೂ ಹೇಳಿದ್ರು ಅಲ್ಲಿ ಭಾವ ಇನ್ನೂ ಕೆಡಿತು ಅಂದ್ರೆ ಆ ಕೂತ ಜಾಗದಲ್ಲೇನೆ ಇದೆಲ್ಲ. ಅಲ್ಲಿ ಎದ್ರು ಅಂದ್ರೆ ಮುಗಿತು, ದ್ವಿತೀಯೋಪಶಮದ ಸಂಬಂಧ ಬರುವುದಿಲ್ಲ. ತಿಳಿದ್ರಿ? ಅಂದ್ರೆ ಈಗ ಅಂತರ್ಮುಹೂರ್ತದಲ್ಲಿ ಇರೋದಿಲ್ಲ ಅಂತಲ್ಲ, ಉತ್ತರ ಕೊಡಬೇಕು. ಅಂತರ್ಮುಹೂರ್ತ ಅಂದ್ರೆ ಯಾವ್ದು ಅಂತರ್ಮುಹೂರ್ತ? ಶ್ರೇಣಿ ಮಂಡಲ ಅದು ಎಷ್ಟು ಟೈಮ್ ಇದೆ ಅಷ್ಟು ಒಂದ್ ಅಂತರ್ಮುಹೂರ್ತ. ಉತ್ಕೃಷ್ಟದಿಂದ 48 ನಿಮಿಷ ಅಂತರ್ಮುಹೂರ್ತಕ್ಕೆ ಒಂದಿಟ್ಟು ಕಡಿಮೆ ಇದೆ. ಜಗನ್ನದಿಂದ ಒಂದು ಅವಲಿ ಮೇಲಿಂದೆಲ್ಲ ಅಂತರ್ಮುಹೂರ್ತದೆ. 4ನೇ ಗುಣಸ್ಥಾನಕ್ಕೆ ಬಂದಾಗ ಕೂಡ ದ್ವಿತೀಯೋಪಶಮ ಸಮ್ಯಕ್ತ್ವ ಇರುತ್ತೆ ಅವರಿಗೆ. ಇರುತ್ತೆ. ಮರಣದ ನಂತರ ಕೂಡ ಜೊತೆಗೆ ಹೋಗ್ತಿದೆ ಅಂದ್ಮೇಲೆ ಇಲ್ಲಿ ಇರ್ಲಿಕ್ಕೆ ಅಂತಂದ್ರೆ ಇದೆ. ಆದ್ರೆ ಅದು ಅಂತರ್ಮುಹೂರ್ತ ಮಾತ್ರ ಅನ್ನೋದು ನಮಗೆ ಗೊತ್ತಿರ್ಬೇಕಿಷ್ಟೆ. ಅಂತರ್ಮುಹೂರ್ತ ಆದ್ಮೇಲೆ ಅವರು ಸಮ್ಯಕ್ ದೃಷ್ಟಿಯಾಗಿ ಉಳಿದ್ರು ಅಂತಂದ್ರೆ ಕ್ಷಯೋಪಶಮ ಸಮ್ಯಕ್ ದೃಷ್ಟಿಯಾಗಿ ಉಳಿತಾರೆ. ಅದು ಎಲ್ಲೇ ಇದ್ರೂ ಅಂತರ್ಮುಹೂರ್ತನೇ ಇರುವುದು. ತಿಳಿದ್ರಿ? ಮತ್ತೊಮ್ಮೆ ಅವರಿಗೆ ದ್ವಿತೀಯೋಪಶಮ ಬೇಕು ಅಂತಂದ್ರೆ ಮತ್ತೆ ಶ್ರೇಣಿ ಏರಲೇಬೇಕು ಅವರು. ಅಲ್ಲಿಂದಲೇ ಅಡ್ಜಸ್ಟ್ ಆಗಂಗಿಲ್ಲ. ಅದು 6, 7ರಲ್ಲಿದ್ದೇವೆ, ಹೆಂಗೋ ದ್ವಿತೀಯೋಪಶಮ ಪ್ರಾಪ್ತ ಮಾಡ್ಕೊಂಡಿದ್ದೇವೆ. ಇವತ್ತೊಂದ್ ದಿವ್ಸಲ, ನಾಳೆ ಒಂದ್ಸಲ, ನಾಡ್ದು ಒಂದ್ಸಲ, ಒಂದೊಂದ್ ದಿವ್ಸಕ್ಕೆ ಒಂದೊಂದ್ ತಾಸು ಬಂದ್ರೆ ಹಂಗಾಗುದಿಲ್ಲ. ಈಗೇನ್ ಶ್ರೇಣಿ ಏರಿದಾರಲ್ಲ, ಈ ಅಂತರ್ಮುಹೂರ್ತದೊಳಗೆ ಏನೇನ್ ಆಯ್ತು ಹೋಗೋಯ್ತದು. ತಿಳಿದ್ರಿ? ಶಪಕ ಶ್ರೇಣಿಯಲ್ಲಿ ಮುಕ್ತಿ ಹೊಂದ್ಬೋದಲ್ಲ ಬಯ್ಯಾಜಿಯವರೇ? ಮುಕ್ತಿ ಹೊಂದಬಹುದು. ಮತ್ತೆ ದ್ವಿತೀಯೋಪಶಮ ಬೇಕಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಮತ್ತೊಮ್ಮೆ ದ್ವಿತೀಯೋಪಶಮ ಬೇಕು ಅಂತಂದ್ರೆ ಮತ್ತೆ ಶ್ರೇಣಿನ ಏರ್ಬೇಕು ಅವರು. ಒಂದು ಬೌದ್ಧಲ್ಲಿ ಎಷ್ಟು ಸಲ ಶ್ರೇಣಿ ಮ್ಯಾಕ್ಸಿಮಮ್ 2 ಸಲ. ಒಂದು ಪೂರ್ವಕೋಟಿ ಆಯುಷ್ಯ ಇದ್ರೂ 8 ವರ್ಷಕ್ಕೆ ದೀಕ್ಷಾ ತಗೊಂಡ್ರು ಏರ್ಲಿಕ್ಕೆ ಇರೋದು 2 ಅಂತರ್ಮುಹೂರ್ತ. ಅದು 2 ಸಲ ಶ್ರೇಣಿ ಮ್ಯಾಕ್ಸಿಮಮ್ ಏರಿದ್ರೆ. ಇನ್ನು ಉಳಿದ ಗುಣಸ್ಥಾನಗಳೆಲ್ಲ ಏನ್ ಮಾಡ್ತಾರೆ, ಈಗ 8 ವರ್ಷಕ್ಕೆ ದೀಕ್ಷಾ ತಗೊಂಡ್ರು, ಒಂದು ಪೂರ್ವಕೋಟಿ ಆಯುಷ್ಯದೆ, ಒಮ್ಮೆ ಶ್ರೇಣಿ ಏರಿದ್ರು ಉಪಶಮ ಶ್ರೇಣಿ ಅಂದ್ರೆ ಅಂತರ್ಮುಹೂರ್ತ ತೆಗಿರಿ. ಅದ್ರಲ್ಲಿ ಅಂತರ್ಮುಹೂರ್ತ ಮಾತ್ರ. ಮತ್ತೊಮ್ಮೆ ಏರಿದ್ರು 2 ಸಲನೂ ಏರಿದ್ರು 2 ಅಂತರ್ಮುಹೂರ್ತ. ಇನ್ನು 8 ವರ್ಷ 3 ಅಂತರ್ಮುಹೂರ್ತ ಕಡಿಮೆ. ಉಳಿದ ಎಲ್ಲಾ ಪೂರ್ವಕೋಟಿ ಆಯುಷ್ಯ ಏನ್ ಮಾಡಿದವರು ಮುನಿನೇ ಆಗಿ ಉಳಿದ್ರು ಅಂತ ಬರೀ ಕೇವಲ ಜ್ಞಾನನು ಮಾಡ್ಕೊಲಿಲ್ಲ. 6, 7ರಲ್ಲೇ ಉಳಿದಿರ್ತಾರೆ. ತಿಳಿದ್ರಿ? ಲಿಮಿಟ್ ಎಷ್ಟಿದೆ? ಅದಕ್ಕೆ 2 ಅವಕಾಶಗಳು ಕೇಳಿಸ್ತಿಲ್ಲ.
ಎರಡು ಅವಕಾಶ ಅಷ್ಟೇ ಇರುತ್ತೆ ಅಂದ್ರೆ ಎಷ್ಟು ಲಿಮಿಟ್ ವೈಸ್ ಇರುತ್ತೆ ಅದು? ಎರಡು ಅವಕಾಶ ಎರಡೇ ಸಲ ಅಂದಾಗ ಮತ್ತೆ ಹೇರ್ಬೇಕು ಅಂತಂದ್ರೆ ಆಗದೇ ಇಲ್ಲ ಅಂತಂದ್ರೆ ಎಷ್ಟು ಅದಕ್ಕೆ ಲಿಮಿಟ್ ಇದೆ? ಇಡೀ ಸಂಸಾರ ಚಕ್ರದಲ್ಲಿ ಒಂದು ಜನ್ಮ ಅಲ್ಲ, ಇಡೀ ಸಂಸಾರ ಚಕ್ರದಲ್ಲಿ ಜೀವ ಹೈಯೆಸ್ಟ್ ಶ್ರೇಣಿ ಏರಿದೆ ಅಂದ್ರೆ ಮ್ಯಾಕ್ಸಿಮಮ್ 4 ಸಲ ಏರ್ಬಹುದು. ಇಡೀ ಸಂಸಾರ ಚಕ್ರದಲ್ಲೇ 4 ಸಲ ಇರಬಹುದು. ಅದ್ರಲ್ಲಿ ಒಂದು ಜನ್ಮಕ್ಕೆ ಎಷ್ಟು ಅಂದ್ರೆ 2 ಸಲ ಹೀಗಿದೆ. ಅದರಲ್ಲಿ ಅಷ್ಟು ಶಕ್ತಿ ಇದೆ. ಅಂದ್ರೆ ಅದನ್ನು ಒಂದು ಸಾರಿ ಜೀವ ಸಮ್ಯಕ್ತ ಭಾವ ಯಾವ್ದಾದ್ರೂ ಸರಿ ಪ್ರಾಪ್ತ ಮಾಡ್ಕೊಂಡ್ರೆ ಅದು ಮೋಕ್ಷಕ್ಕೆ ಹೋಗೇ ಹೋಗ್ತದೆ. ಇನ್ನು ಅದರಲ್ಲಿ ದ್ವಿತೀಯೋಕ್ಷಮ ಆದ್ರೆ ಮೋಕ್ಷ ಬಹಳ ಸಮೀಪ ಉಳಿದಿದೆ ಅಂತ ಅರ್ಥ. ಸರಿ, ಸಿನಿಮಾನಿಗೆ ಹೇಳಿ ಮುಂದೆ ನೋಡು. ಯಾರಾದ್ರೂ ಹೇಳ್ತೀರಾ? ಶ್ರೀಜೀನಸ್ವಾಮಿ ಜಗ ಕಲ್ಯಾಣಿ ಜಗ ಜನ ಮದತ ಮೋಹ ಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ಚಿತ್ತಯರಾನಂ ದಿವಜೋ ನಿಮ್ಜೋ ಪಡೈ ಸುನೈ ದಾರೆ ಜ್ಞಾನಂ ಸುಖಮನಂತಂ ದಯ ಸಾಸದ ಮೊಕ್ಕ ಪದಂ ಪಾವೈ ಸಾಸದ ಮೊಕ್ಕ ಪದಂ ಪಾವೈ. ಜಯ बोलो चिन्नवाणी माता की जय. 9 नमोकार.